ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಬಹಳ ಗಂಭೀರವಾದ ಸಮಸ್ಯೆಯಲ್ಲಿ ಅರ್ಜುನ ತತ್ತರಿಸಿ ಹೋಗಿದ್ದಾನೆ. ಅಧರ್ಮ ತಾಂಡವವಾಡುತ್ತಿದೆ, ಮೆರೀತಿದೆ, ಮೇಲೆದ್ದು ಬರ್ತಾ ಇದೆ. ಹಾಗಾಗಿ ಶುದ್ಧ ಸ್ತ್ರೀಯರು ಹಾಳಾಗ್ತಾರೆ. ಇದರಿಂದ ಸಮಾಜ ಕೆಟ್ಟು ಅನರ್ಥ ಮುಂದಕ್ಕೂ ಉಂಟು ಅಂತ ಹೇಳಿ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಅಂತ ವಾದ ಮಂಡಿಸಿದ, ಬುನಾದಿ ಹಾಕಿದ. ಸಮಾಜದ ಹಾಳಾಗುವುದಕ್ಕೂ ಸಮಾಜದ ಕ್ಷೇಮದ ಯೋಚನೆಗೂ ಖಂಡಿತವಾಗಿಯೂ ನಾವು ಪ್ರಶ್ನೆ ಹಾಕಬೇಕು. ಇತ್ತೀಚೆಗೆ ಸುಮಾರೊಂದು ಸಾವಿರಾರು ವರ್ಷಗಳಲ್ಲಿ ನಮ್ಮ ದೇಶ ಬಹಳ ಜೋರಾಗಿ ಸತೀ ಸಹಗಮನ ಪದ್ಧತಿ ಎನ್ನುವುದನ್ನು ಅತ್ಯಂತ ನೀಚವಾದದ್ದು ಅಂತ ಹೇಳುತ್ತಾ ಪುರುಷ ಸಮಾಜಕ್ಕೆ ಬಹಳ ದೊಡ್ಡ ಕೊಳ್ಳಿಯನ್ನು ಕೊಟ್ಟಿತ್ತು. ಸತ್ತವ ಗಂಡನಾಗಿದ್ದವ, ಹಾಗಾಗಿ ಅವನ ಜೊತೆಯಲ್ಲಿ ಹೆಂಡತಿ ಹೋಗಬೇಕು ಅಂತ ಹೇಳಿ ಹೆಣ್ಣುಗಳೇ ಒಟ್ಟು ದೂಡ್ತಾರೋ ಅಥವಾ ಗಂಡುಗಳು ದೂಡ್ತಾರೋ, ಅಂದು ಗಂಡ ದೂಡಲಿಕ್ಕಿಲ್ಲ. ಅಲ್ಲಿ ಪುಣ್ಯಕ್ಕೆ ಯಾವ ಹೆಂಗಸು ಗಂಡನ ಮೇಲೆ ಹೇಳುವುದಿಲ್ಲ. ವಾಸ್ತವ ತಾನೆ. ಇವತ್ತಿನವರೆಗೂ ಒಂದೊಮ್ಮೆ ಬೆಂದು ಹೋದ ಬೆಂಕಿಯಲ್ಲಿ ಸತಿಯಾದವಳು ಗಂಡನನ್ನು ದೂರಲಿಕ್ಕಿಲ್ಲ, ಅವನೇನು ಹೊತ್ತಾಕಿದ್ದಲ್ಲ ಚಿತೆಗೆ. ಇಷ್ಟೊಂದು ಸತ್ಯ. ಇನ್ನು ಅತ್ತೆ ಮುಂತಾದವರ ಬಗ್ಗೆ ಮಾತಾಡೋದಾದರೆ ಅವರು ಹಾಗೆ ಹೋಗಿರಬಹುದು, ಅದರಿಂದ ಅವರನ್ನು ದೂರುವುದು ಕಷ್ಟ. ಈಗ ಯಾರನ್ನು ದೂರ್ತಾರೆ ಸತೀ ಸಹಗಮನ ಪದ್ಧತಿಗೆ? ಅರ್ಜುನ ಮಾತಾಡಿದ್ದು ಸರಿ ಇಲ್ಲ. ಪ್ರದುಷ್ಯಂತಿ ಕುಲಸ್ತ್ರೀಯ ಅಂದ, ಕುಲಸ್ತ್ರೀಗಳು ಇರ್ತಾರಲ್ಲಿ? ನನ್ನ ಪ್ರಶ್ನೆ. ಕುಲಸ್ತ್ರೀಗಳು ಅಂತ ಹೇಳಿದ್ದಂದ್ರೆ ಕುಲಟೆಯರಲ್ಲ, ಅವರು ನಾಚಿಕೆ ಬಿಟ್ಟವರೇನಲ್ಲ, ಒಳ್ಳೆಯವರು, ಸಾಧ್ವಿಗಳು, ಸತೀಮಣಿಗಳು, ಪತಿವ್ರತೆಯರು. ಹಾಗಿರುವಾಗ ಇವರು ಹಾಳಾಗುವುದು ಅಂದರೆ ಏನು? ನಮ್ಮ ದೇಶ ದೊಡ್ಡ ಆಂದೋಲನ ಮಾಡಿ ಅದ್ಭುತವಾಗಿ ನಮ್ಮ ಗಂಡು ಸಮಾಜದ ಮೇಲೆ, ಗಂಡ ಸಮಾಜದ ಮೇಲೆಲ್ಲ, ಗಂಡು ಸಮಾಜದ ಮೇಲೆ ಬಹಳ ದೊಡ್ಡದಾದ ಕೊಳ್ಳಿ ಇಟ್ಟಿತ್ತು. ಈಗ ನಮ್ಮ ಅರ್ಜುನ ಹೇಳುವಾಗ ಪ್ರದುಷ್ಯಂತಿ ಕುಲಸ್ತ್ರೀಯ ಅಂತಾನಲ್ಲಿ ಏನು ಅರ್ಜುನ ವಾದ ಮಾಡಿದಾಗಾದರೆ? ಹೆಣ್ಮಕ್ಕಳು ಹಾಳಾಗುವುದು ಅಂದರೆ ಏನು? ಏನು ಮಾಡುವ? ಈಗ ಮೊದಲೇ ಮಾತಾಡಿದ್ದಲ್ಲ ನಾವು. ಅತ್ತ ಮನು ಹೇಳಿದ ಅಂತ ಹೇಳಿಕೊಂಡು ಬೈಲಿಕ್ಕೆ ಹೋದರು. ಪಿತಾ ರಕ್ಷತಿ ಕೌಮಾರೆ ಭರ್ತ ರಕ್ಷತಿ ಯೌವನೆ ರಕ್ಷಂತಿ ಸ್ಥಾವಿರೇ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂದಾಗ ಅದು ಮನುವಾದಲ್ಲ, ಅದು ಭಾರತದ ಗೆರೆ. ಮತ್ತೊಂದು ಪುರಾಣದ ಗೆರೆಯು ಹೇಳಿದ್ದೆ ನಾನು. ಪಿತಾ ಕೌರ್ಮಾರ ಕಾಲೇತು ಸದಾ ಪಾಲನಕಾರಕ ಮಧ್ಯೆ ಭರ್ತ ಸುತಃ ಶೇಷೆ ತ್ರಿಧಾವಸ್ಥಾ ಸುಯೋಷಿತಾಂ ಅಂತ ಹೇಳಿ ಎರಡನ್ನು ಗಮನಕ್ಕೆ ತಂದಿದ್ದೇನೆ. ಹಾಗಾದರೆ ಶೇಷಕಾಲದಲ್ಲಿ ನಡುವಯಸ್ಸು ಮುಗಿದ ಬಳಿಕ, ಅಂದರೆ ಒಂದು ದೃಷ್ಟಿಯಿಂದ ಅವರ ಯೌವನದ ಕಾವು ಎಲ್ಲ ಕಳೆದು ಹೋದಾಗ, ಸುಖದೆಡೆಗೆ ತಮ್ಮ ದೇಹವನ್ನು ದುಡಿಸಿಕೊಳ್ಳದೇ ಹೋದಾಗ ಮಕ್ಕಳೊಂದು ಯೋಗಕ್ಷೇಮವನ್ನು ನೋಡ್ತಾರೆ. ಇತ್ತ ಗಂಡು ಸಮಾಜಕ್ಕೆ ಸನ್ಯಾಸಿ ಆಗುವ ಯೋಗವು ಬರದಿರಬಹುದು, ಹೋಗ್ಬೋದು ಅವನು. ಇನ್ಯಾವುದೋ ಪ್ರಕರಣದಿಂದ ಅವನು ವಾನಪ್ರಸ್ಥನಾಗಬಹುದು.
ಹೆಂಡತಿ ಸಮೇತ ವಾನಪ್ರಸ್ಥನಾಗಬೇಕು ಅಂತ ಇಲ್ಲ, ಒಬ್ಬನೇ ಹೋಗ್ಬೋದು, ಹೆಂಡತಿ ಹೋಗ್ಬೋದು. ಸಭಾರ್ಯೋವ ಅಭಾರ್ಯೋವ ಅಂತ ಹೇಳಿ. ಯಾಕೆಂದರೆ ಮಕ್ಕಳ ಪೋಷಣೆಯಲ್ಲಿ ಹೆಂಡತಿ ಕೂತ್ಕೊಳ್ತಾಳೆ. ಆದರೆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಅವಳು ಬೇಕಾದರೆ ಅಜ್ಜಿಯಾಗಿ ಇವ ವಾನಪ್ರಸ್ಥವನ್ನು ಕೈಗೊಳ್ಳಬಹುದು. ಆದರೆ ಧೃತರಾಷ್ಟ್ರ ಹೋದಾಗ ಗಾಂಧಾರಿಯೂ ಹೋಗಿದ್ದಾಳೆ. ಗಾಂಧಾರಿ ಮಾತ್ರ ಅಲ್ಲ, ಕುಂತಿಯೂ ಹೋಗಿದ್ದಾಳೆ ಗಾಂಧಾರಿಗೆ ಸಹಾಯ ಮಾಡಲಿಕ್ಕೆ. ಹಾಗೆ ವಾನಪ್ರಸ್ಥಕ್ಕೆ ಯಾರು ಹೋಗ್ಬೋದು, ಯಾರು ಹೋಗದೇ ಇರ್ಬೋದು. ರಾಮ ಹೋದಾಗ ಸೀತೆಯು ನಾನು ಬರ್ತೇನೆ ಎಂದು ಹೋಗಿಬಿಟ್ಟಿದ್ದಾಳೆ. ಪಾಂಡವರು ಹೋದಾಗ ದ್ರೌಪದಿ ಒಬ್ಬಳೇ ಹೋಗಿದ್ದಾಳೆ. ಸುಭದ್ರೆ ಹೋಗಲಿಲ್ಲ, ದೇವಕಿ ಹೋಗಲಿಲ್ಲ, ಕರಡಮತಿ ಹೋಗಲಿಲ್ಲ. ಅವರೆಲ್ಲ ಯಾರು ಅಂತ ನಿಮಗೆ ಗೊತ್ತಿಲ್ಲ ಬಿಡಿ, ಅದು ಉಳಿದವರ ಹೆಂಡತಿಯರು. ಕಾಳಿ ಹೋಗಲಿಲ್ಲ. ದ್ರೌಪದಿ ಒಂದೇ ಹೆಂಡತಿಯಲ್ಲ ಇದ್ದದ್ದು, ಸುಮಾರಿದ್ದರೆ ಹೆಂಡತಿಯರು, ಯಾರೂ ಹೋಗಲಿಲ್ಲ. ಹಾಗಾದರೆ ಹೋಗಲೇಬೇಕು ಅಂತ ನಿರ್ಬಂಧ ಇಲ್ಲ, ಅವರನ್ನು ಏನು ಎಳ್ಕೊಂಡು ಹೋಗುವುದಿಲ್ಲ. ಆದಷ್ಟು ನಿಲ್ಲಿಸಲಿಕ್ಕೆ ನೋಡ್ತಾನೆ. ರಾಮಚಂದ್ರ ಹೇಳಿದ ಸೀತೆ ಹತ್ರ, ನೀನು ಬರಬೇಡ, ಅದು ಕಾಡು, ಗೊತ್ತು ಅಂದ್ಲವಳು. ಏನು ಸಿಗುವುದಿಲ್ಲ ಅಲ್ಲಿ, ನಿಮಗೆ ಸಿಕ್ಕಿದ್ದು ಸಾಕು ನನಗೆ ಅಂದ್ಲು. ನನಗೆ ಕಮ್ಮಿ ಸಿಗುವುದು, ಪರವಾಗಿಲ್ಲ ಚೂರು ಇರಲಿ ಅಂತಾಳೆ. ನಾನೇನು ಕೇಳೋದಿಲ್ಲ ಅಂದ್ಲು. ಅಲ್ಲ, ಇಲ್ಲಿ ಕೌಸಲ್ಯನ್ನು ನೋಡಿಕೊಳ್ಳುವುದು ಯಾರು? ಅತ್ತೆಯನ್ನು ಚೆನ್ನಾಗಿ ಸಾಕಬೇಕಲ್ಲ. ನಾನಿಲ್ಲಲ್ಲ ಅವಳಿಗೆ, ಅಮ್ಮನಿಗೆ. ಹೌದು, ಅದು ಸರಿಯೇ. ಆದರೆ ನನಗೆ ಹೆಂಡತಿಯರಿಗೆ ಅಂದರೆ ಹೆಣ್ಣಿಗೆ ಯಾರು ದೊಡ್ಡವರು ಹೇಳಿ? ನೀವು ಹೇಳಿದಾಗ ಕೇಳುತ್ತೆ ನಾನು. ಪತಿರೇವ ಸತೀನಾಮಯ ಅಂದ. ಸರಿ ತಾನೇ, ಹಾಗಾದರೆ ನನ್ನ ಗಂಡನ ಆರೈಕೆ ನನಗೆ ಬೇಕು, ಬರ್ತೇನೆ ಅಂತ ಹೇಳಿ ಬಂದೇ ಬಿಟ್ಲು. ಸರಿ, ಮುಗಿಯಿತು. ಅವು ಎಳ್ಕೊಂಡು ಹೋಗಿಲ್ಲ, ತಪ್ಪಿಸಲಿಕ್ಕೆ ಬೇಕಾದಷ್ಟು ನೋಡಿದ. ಕೌಸಲ್ಯನ್ನೇ ನಿಲ್ಲಿಸಿ ನೋಡಿದ. ಅತ್ಯಂತ ಕಷ್ಟ ಸ್ಥಿತಿಯಲ್ಲಿದ್ದಾಳೆ. ನಾನಿಲ್ಲದಿದ್ದಾಗ ಇನ್ನಷ್ಟು ಅವಳ ಮೇಲೆ ಕೈಕೈಯ ದೌರ್ಜನ್ಯ ಆಗಿರಲಿಕ್ಕೆ ಸಾಕು. ದಶರಥ ಪೂರ್ತಿ ಸುಸ್ತಾಗಿದ್ದಾನೆ. ನೀನು ಬೇಕೇ ಬೇಕಿಲ್ಲಿ, ನನ್ನ ಪರವಾಗಿ ನೀನು ಬೇಕು, ನಾನು ಕಾಡಿಗೆ ಹೋದರೆ ನೀನಿರಲಿ ಅಂತ ವಸಿಷ್ಠರು ಹೇಳಿದರು. ಹೌದು, ರಾಮನು ಕಾಡಿಗೆ ಹೋಗಲಿಕ್ಕೆ ಹೇಳಿದ್ದು, ಸೀತೆಯನ್ನಲ್ಲ. ಸೀತೆ ರಾಣಿ ಆಗ್ತಾಳೆ, ಅರಸೊತ್ತಿಗೆ ನಿಲ್ಲಿಸ್ತೇನೆ ನಾನು ಪುರೋಹಿತ ಅಂದ. ಆದರೂ ರಾಮ ಕೇಳಲಿಲ್ಲ, ಆದರೂ ಸೀತೆ ಕೇಳಲಿಲ್ಲ. ಬಲಾತ್ಕಾರದಿಂದ ಯಾರೂ ಸಹ ಹೆಣ್ಣನ್ನು ಸುತ್ತಮುತ್ತಲಿನವನು ದೂಡಿದ್ದಿಲ್ಲ. ನಿಜವಾಗಿ ಕೈಕೈ ದೂಡಬೇಕಿತ್ತು, ಹೋಗ ನೀನು ಸಹ ಅಂತ. ಉಳಿದವರು ದೂಡ್ಬೋದಿತ್ತು, ಒಂದು ಗೆರೆ ಇಲ್ಲ ದೂಡಿತ್ತು. ಇನ್ನೆಂತ ನಾವು ಕಂಪ್ಲೇಂಟ್ ಯಾರಿಗೆ ಮಾಡೋದು? ಹೇಗೆ ಹೇಳುವ? ಹೆಣ್ಮಕ್ಕಳ ಚರಿತೆಯಲ್ಲಿ ದೌರ್ಜನ್ಯ ಅದರ ಬಗ್ಗೆ, ಯಾರಾದರೂ ಚಿತೆ ಎತ್ತಿ ಹಾಕಿದ್ದರ ಬಗ್ಗೆ. ಪಾಂಡುಕೇಶ್ವರದಲ್ಲಿ ಇದ್ದಾಗ ಮಾದ್ರಿಯ ಜೊತೆಯಲ್ಲಿ ಸರಸ ಮಾಡಿದಾಗ ಶಾಪದ ನೆಲೆಯಲ್ಲಿ ಸತ್ತ. ಆಗ ಮಾದ್ರಿ ಸಹಜವಾಗಿ ತಾನು ಹೋಗ್ತೇನೆ ಅಂತ ಹಠ ಮಾಡಿದವಳು. ಋಷಿಗಳು ಬೇಡ ಅಂತ ಹೇಳಿದ್ದಾರೆ. ನಿನಗೆ ಮಕ್ಕಳಿಬ್ಬರಿದ್ದಾರೆ, ಇನ್ನು ಎಳೆಯರು, 12 ವರ್ಷವರೆಗೆ. ಷೋಡಶಾಬ್ದೋ ಯುಧಿಷ್ಠಿರ ಅಂತ ಹಸ್ತಿನಪುರಕ್ಕೆ ಮೊದಲ ಬಾರಿಗೆ ತಂದೆಯನ್ನು ಕಳ್ಕೊಂಡು ಧರ್ಮರಾಜ ಎಂಟ್ರಿ ಆದಾಗ 16 ವರ್ಷದವ. ಭೀಮಸೇನನಿಗೆ 15, ಅರ್ಜುನನಿಗೆ 14, ಅವನ ಆವತ್ತಿನ ಹುಟ್ಟಿದ ಹಬ್ಬ. ಮತ್ತು 13 ವರ್ಷ ನಕುಲ ಸಹದೇವರಿಗೆ. ಹೋದ ತಕ್ಷಣ ಬರಲಿಲ್ಲ, ಸ್ವಲ್ಪ ಸಮಯದ ನಂತರ ಅವರು ಎಂಟ್ರಿ ಆಗಿದ್ದಾರೆ. ಅದರ 12 ಕಳೆದಿತ್ತು. ಋಷಿಗಳು ಹೇಳ್ತಾರೆ, 12ರ ಹೊತ್ತಿನ ಎಳೆ ಹುಡುಗರು ಇನ್ನು ಮೇಜರ್ ಆಗಲಿಲ್ಲ. ಹಿಂದೆಲ್ಲ ಮೇಜರ್ ಆಗಲಿ 14 ವರ್ಷ ಆಗಲಿಕ್ಕೆ, ದೊಡ್ಡವರು ಒಂದು ಅನಿಸಿಕೊಳ್ಳಿಕ್ಕೆ. 18 ಅಲ್ಲ. ಇವತ್ತು ತಮಾಷೆ ಮಾಡ್ತಾರೆ ಕೆಲವು, 17ರವನಿಗೂ ಮಕ್ಕಳಾಗ್ತದೆ. ಆದರೆ ಇವರು 18ಕ್ಕೆ ದೊಡ್ಡ ವೇಳೆ ಅವನ ಅಪ್ರಾಪ್ತ ಅಂತ ಹೇಳಿಕೊಂಡು ಆಚೀಚೆ ಅಲ್ಲಾಡಿಸ್ತಾರೆ. ಎಂತ ಮಾಡೋಣ? 14 ವರ್ಷ ಆಗದೇ ಇರುವುದರಿಂದ ಹುಡುಗರ ಬಗ್ಗೆ ಮಾದ್ರಿಯನ್ನು ಇರಲಿಕ್ಕೆ ಹೇಳಿದರು. ಅದರ ಮಾದ್ರಿ ಕೇಳಲಿಲ್ಲ. ನಾನು ಗಂಡನ ಬೆನ್ನ ಹಿಂದೆ ಹೋಗ್ತೇನೆ, ಮತ್ತು ಮಕ್ಕಳ ಕತೆ, ನಾನು ಮಕ್ಕಳನ್ನು ಕುಂತಿಯ ಕೈಯಲ್ಲಿ ಕೊಡ್ತೇನೆ. ಕುಂತಿ ಹಠ ಮಾಡ್ತಾಯಿದ್ಲು, ನಾನು ಸಾಯ್ತೇನೆ ಅಂತ. ಮತ್ತೆ ಪುನಃ ಋಷಿಗಳು, ಬೇಡ ದಮ್ಮಯ್ಯ, ಎಲ್ಲ ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ಳಲಿಕ್ಕೆ ನೀನು ಬೇಕೇ ಬೇಕು. ಹಾಗಾಗಿ ಮಾದ್ರಿ ಅವಳು ಕಳ್ಕೊಳ್ಳಿ ಅಂತ ಹೇಳಿ ಕೊಟ್ಟುಬಿಟ್ರು. ಏನಾದರೂ ಒಂದನ್ನು ಕೊಡಬೇಕಾದಾಗ ತುಂಬ ಮಾತಾಡಿದ್ದಾರೆ, ತುಂಬ ಚಿಂತನೆ ನಡೆದಿದೆ ಅಲ್ಲಿ. ಹೋಗಲೇಬೇಕೇನೋ ಹಠವೇ ಇಲ್ಲ, ಉಳ್ಕೊಳ್ಳಿಕ್ಕೆ ಹೇಳಿಕೊಂಡದ್ದು ಕತೆಗಳು, ಹೆಚ್ಚು ಮಾತುಗಳೆಲ್ಲ ಇರೋದು. ಹೋಗುವ ಮಾತುಗಳೇ ಹೇಳಲಿಲ್ಲ. ಕೊನೆಗೆ ಮಾದ್ರಿ ಹೇಳಿದ್ದು, ನಾನು ಉಳ್ಕೊಂಡ್ರೆ ನನಗೆ ಪಾರ್ಥರನ್ನೆಲ್ಲ
ಕುಂತಿಯ ಮಕ್ಕಳನ್ನು ಕೌಂತೆಯರನ್ನು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಬರುವುದಿಲ್ಲ. ನನ್ನಲ್ಲಿ ಅಂಥ ಹೃದಯವಂತಿಕೆ ಇಲ್ಲ. ನಾನು ನಕುಲ ಸಹದೇವರಂತೆ ಧರ್ಮಜ ಭೀಮ ಅರ್ಜುನ ನೋಡ್ಕೊಳ್ಳುತ್ತೇನೆ ಎನ್ನುವ ಭರವಸೆ ನನಗೇ ಇಲ್ಲ. ಆದರೆ ನನಗೆ ತುಂಬ ಭರವಸೆ ಕುಂತಿ ಮೇಲೆ ಇದೆ. ಅವಳು ತನ್ನ ಮಕ್ಕಳಿಗಿಂತ ಹೆಚ್ಚು ನನ್ನ ಮಕ್ಕಳನ್ನು ನೋಡ್ತಾ ಇದ್ದಾಳೆ, ನೋಡಿಕೊಳ್ತಾಳೆ. ಹಾಗಾಗಿ ಇದೇ ಚಂದ ಹೇಳಿ ನಾನು ಒಪ್ಪಿಸಿ ಹೋಗ್ತೇನೆ ಅಂತ ಹೊರಟವಳು. ದುಡಿದ್ದೇ ಇಲ್ಲ, ದುಡಬಾರದು ಅಂತ ಹೇಳಿಕೊಳ್ಳುವ ಮಾತುಗಳೇ ಹೆಚ್ಚಿರುವಂಥದ್ದು ಮಹಾಭಾರತದಲ್ಲಿ. ಭಾರತದ ಪಿರೇಡೇ ತಮ್ಮ ಮಕ್ಕಳ ತಾಯಂದಿರ ಪಿರೇಡೇ ಹೀಗಿರುವಾಗ ಇನ್ನು ಪ್ರದುಷ್ಯಂತಿ ಕುಲಸ್ತ್ರೀ ಎನ್ನುವುದರಲ್ಲಿ ಅರ್ಜುನನು ಅದು ಎಷ್ಟು ಗಟ್ಟಿಯಲ್ಲ. ಸತಿಸಾಗಮನ ಪದ್ಧತಿ ಆಗಲೇ ಇಲ್ಲ, ಬೈ ಫೋರ್ಸ್ ಅಂದು ನಡೆದೇ ಇಲ್ಲ, ಶಾಸ್ತ್ರೀಯವಾಗಿ ವ್ಯವಸ್ಥೆ ಅಲ್ಲ. ಹೋದರೂ ಹೋಗ್ಬೋದು, ಹೋಗದಿದ್ದರೂ ತೊಂದರೆ ಇಲ್ಲ, ಹೋಗಲೇಬೇಕು ಅಂತ ನಿರ್ಬಂಧ ಮಾಡದೇ ಕೊಟ್ಟಿಲ್ಲ ಎಲ್ಲಿ ಸಹ. ದಶರಥನ ಹಿಂದೆ ಹೋದ್ರೆ ಯಾರಾದರೂ ರಾಮಾಯಣ ಕಾಲದಲ್ಲಿ ನೋಡಿ ಒಮ್ಮೆ ಭಾರಿ ಸ್ಟ್ರಿಕ್ಟ್ ಆದ ಧರ್ಮವನ್ನು ಉಳಿಸಿಕೊಂಡ ತ್ರೇತಾಯುಗ ಮುಕ್ಕಾಲು ಪಾಲು ಧರ್ಮ ಎಲ್ಲ ಹೇಳಿಕೊಳ್ತೇವಲ್ಲ. ದಶರಥನ ಬೆನ್ನೆಯಿಂದ ಯಾರು ಹೋದರು? ಬೈ ಫೋರ್ಸ್ಲಿ ಹೋಗೋದಿದ್ರೆ ಕೈಕೇಯನ್ನು ದುಡಬೇಕಿತ್ತು, ನಿನ್ನಿಂದಾಗಿ ಅವ ಸತ್ತದ್ದು, ಹೋಗಿ ಬಿಡು ಅಂತ ಹೇಳಿ ಯಾರು ಎತ್ತಿ ಹಾಕಲಿಲ್ಲ ಅವಳನ್ನು. ಹಾಗೆ ಯಾರು ಭರತ ಏನು ಬರಲಿಲ್ಲ ಹೋಗಿರುವಾಗ. ಕೌಸಲ್ಯ ಅತ್ಯಂತ ಆಪ್ತೇಳು, ಪ್ರಿಯತಮೆ. ಅದಾಗಲೇ ರಾಮನನ್ನು ಕಳ್ಕೊಂಡಿದ್ದಾಳೆ. ಹೊರಟೋಗಿದ್ದಾನೆ ರಾಮ ಬಾಳಿನಲ್ಲಿ. ಇರುವ ದಶರಥನ ಮೇಲೆ ಪ್ರೀತಿಯಿಂದ ಹೇಳ್ತಾನವನು, ನನಗೆ ಕೌಸಲ್ಯ ಮನೆಗೆ ಕರ್ಕೊಂಡೋಗಿ ಅಂತ ಹೇಳ್ತಾನೆ ದಶರಥ. ರಾಮ ಹೊರಟೋದ ಅಂದಾಗ ನನಗೇನು ಕಾಣುತ್ತಾ ಇಲ್ಲ, ನಾನು ಸರಿ ಇಲ್ಲ, ಕೌಸಲ್ಯ ಮನೆಯಿಂದ ನನ್ನನ್ನು ಬಿಡಿ ಅಂತಾನೆ. ಕಣ್ಣು ಕಾಣುವುದಿಲ್ಲ ಅಂತ ರಾಮನ ಬೆನ್ನ ಹಿಂದೆ ನನ್ನ ಕಣ್ಣು ಹೊರಟೋಗಿದೆ ಅಂದ ಸಹಜವಾಗಿ. ಹಾಗೆ ಅತ್ಯಂತ ಆತ್ಮೀಯವಾದದ್ದು ಕೌಸಲ್ಯ ಮನೆಯಲ್ಲಿ ಕೊನೆಯ ಉಸಿರು ಎಳೆದವ. ಕತೆ ಹೇಳುತ್ತಾ ತನ್ನ ಕಡೆಯ ಕಾಲದ ನೀರು ತುಂಬಿದ ಕತೆ ಹೇಳುತ್ತಾ ಅವನು ಬಾಣ ಬಿಟ್ಟ ಕತೆ ಹೇಳುತ್ತಾ ಕೊನೆ ಉಸಿರು ಎಳೆದ. ಕೌಸಲ್ಯ ಹೋಗಬೇಕು, ಮಕ್ಕಳಂತೂ ಇಲ್ಲ, ದೊಡ್ಡವರಾಗಿದ್ದಾರೆ. ಅದಾಗಲೇ ಹೆಚ್ಚಾಗಿದೆ, ಅವನಿಗೆ 40 ವರ್ಷ ದಾಟಿದೆ. 40 ಅಲ್ಲ 27 ವರ್ಷ ದಾಟಿದೆ ರಾಮನಿಗೆ. 14 ಇಟ್ಟು 12 28 ಆಗಿದೆ ಕಾಡಿಗೆ ಹೋಗಾದ. ಅದರಿಂದ ಮೇಜರ್ ದೊಡ್ಡವ ಇದ್ದಾನೆ, ಸಮಸ್ಯೆ ಇಲ್ಲ. ಹೌದ್ರಾ? ಯಾರಿಲ್ಲ. ಮತ್ತು ನಾವೆಲ್ಲ ಚಂದ ಮಾಡಿ ರಾಮಾಯಣದ ಕಾಲ ಅಂದರೆ ರಾಮ ಅಂದರೆ ಏನು ಕೇಳಿದರೆ ಯಾರೂ ಹೆಂಡತಿಯರು ಮುಂದೆ ಸತ್ತದ್ದು ಇಲ್ಲ, ಯಾರು ವಿಧವೆಯರಾದದ್ದಿಲ್ಲ, ಯಾರು ವಿದುರರಾದದ್ದಿಲ್ಲ, ಯಾರು ಮಕ್ಕಳಿಲ್ಲದವರಿಲ್ಲ, ಯಾರು ಮೊಮ್ಮಕ್ಕಳಾಗದವರಿಲ್ಲ. ರಾಮರಾಜ್ಯ ಅಂತ ಹೇಳಿಕೊಳ್ತೀವಿ. ಮತ್ತು ಮನೆಯಲ್ಲಿ 3 ಇತ್ತಲ್ಲ, ದಶರಥಿಗೇನು 300 ಇತ್ತು ಮತ್ತು ಹೆಂಡತಿಯರು. ಎಲ್ಲಿದೆ ಸತಿಸಾಗಮನ ಪದ್ಧತಿಯ ಭರಾಟೆ? ಪ್ರಶ್ನಿಸುವವರು ಯಾರಿಲ್ಲ ಈಗ, ಅಷ್ಟೇ, ಮತ್ತೆಂತವಲ್ಲ. ವಿಷಯ ಇರೋದು ಎಲ್ಲಿ ಕೇಳಿದರೆ ಇಷ್ಟೇ, ಯಾವುದನ್ನು ವಿಮರ್ಶಿಸುವವರಿಲ್ಲ. ಕಣ್ಮುಚ್ಚಿ ಕೇಳುವವರಾಗಲಿಕ್ಕೆ ಹೋಗಿ ಸತ್ಯ ಯಾವುದೊಂದು ಯಾರಿಗೂ ಗೊತ್ತೇ ಇಲ್ಲ. ಎಲ್ಲ ಸಂಗತಿಗಳಲ್ಲಿಯೂ ಹಾಗೆ. ಆದ್ದರಿಂದ ಅರ್ಜುನ ಬಹಳ ಚೆನ್ನಾಗಿ ಹೆಣ್ಮಕ್ಕಳು ಉಳ್ಕೊಳ್ತಾರೆ, ದಾರಿ ತಪ್ತಾರೆ, ಸಮಾಜ ಹಾಳಾಗ್ತದೆ, ಅಧರ್ಮ ಬೆಳೀತದೆ, ನರಕ ಆಗ್ತದೆ, ಒಟ್ಟಾರೆ ಗೊಂದಲ ಇದೆ ಎನ್ನುವುದನ್ನು ಪ್ರೂವ್ ಮಾಡಿಕೊಟ್ಟವ. ಬಹಳ ಸುಂದರವಾಗಿ ಹೇಳಿಕೊಂಡ. ಹೆಣ್ಣಿಗೆ ಸರ್ವಸ್ವ ದೈವವಾಗಿರುವವನು ಗಂಡ ಅಂತೇಳಿ ನಿನ್ನ ನೋಡಿಕೊಂಡೆವು. ಶತಪುತ್ರಾಧಿಕ ಪ್ರೇಮಣ ಸತೀನಾಂ ವೈ ಪತಿ ನೃಪ ಅಂತ ಹೇಳಿ 100 ಗಟ್ಟೆ ಮಕ್ಕಳಿಗಿಂತಲೂ ಅತ್ಯಂತ ಪ್ರಿಯವಾಗಿ ನಿಲ್ಲುವಂಥದ್ದು, ಆ ಸ್ಥಾನವನ್ನು ತುಂಬುವಂಥದ್ದು. ಏನಿದ್ರೂ ಶಕುಂತಲೆ ಮಾತನ್ನು ಪರಿಗಿಸಿದೆವು ನಾವು. ಎಷ್ಟಾದರೂ ಪ್ರೀತಿಯನ್ನು ಹಂಚುವವರೆಲ್ಲ ಮನೆ ಮಂದಿಗಳೆಲ್ಲ ಅಷ್ಟಕ್ಕಷ್ಟೇ, ಗಂಡನಾಗಿ ಅಲ್ಲ ಅಂತ. ಅದಾಗುವುದೂ ಇಲ್ಲ, ಅದು ಸತ್ಯವೇ. ಅನ್ಯ ಲಿಂಗ್ಯತೆ ಕಾಂತ ಅಂತ ಹೇಳಿದಾಗೆ ಅನ್ಯ ಲಿಂಗ್ಯತೆ ಸುತ, ಅನ್ಯ ಲಿಂಗ್ಯತೆ ಮಾತಾ ಅಂತ ಅಪ್ಪಿಕೊಳ್ಳುತ್ತಾನೆ, ಬಂದು ಮುದ್ದಾಡುತ್ತಾನೆ. ಎಲ್ಲೋ ವಿದೇಶದಿಂದ ಬಂದವ ಮನೆ ಮಂದಿಯನ್ನು, ಯಾರನ್ನು ಹೇಗೆ ಅಂದರೆ ಅಮ್ಮನನ್ನು ಮುದ್ದಾಡ್ತಾನೆ, ಅಪ್ಪಿಕೊಳ್ಳುತ್ತಾನೆ, ಮಗಳನ್ನು ಮುದ್ದಾಡ್ತಾನೆ, ಅಪ್ಪಿಕೊಳ್ಳುತ್ತಾನೆ, ಬಿಟ್ಟು ಹೋಗಿದ್ದೇನೆ ಅಂತ. ಹೆಂಡತಿಯನ್ನು ಅಪ್ಪಿಕೊಳ್ಳುತ್ತಾನೆ, ಮುದ್ದಾಡ್ತಾನೆ. ಒಂದೇ ಪ್ರಕಾರ ಇರ್ತದ ಅಪ್ಪಿಕೊಳ್ಳುವಿಕೆ. ದೃಶ್ಯದಲ್ಲಿ ವಿಡಿಯೋದಲ್ಲಿ ಒಂದೇ ರೀತಿ ಇರ್ತದೆ, ಆದರೆ ಭಾವಗಳೆಲ್ಲ ಅದ್ಭುತವಾಗಿರ್ತದೆ, ಪ್ರತ್ಯೇಕವಾಗಿರ್ತದೆ, ಹೇಳಲಿಕ್ಕೆ ಬರುವುದಿಲ್ಲ. ಅದು ಕೇವಲ ಅನೂಹ್ಯವಾದ ಅನುಭವವೇದ್ಯವಾದ ಸಂಗತಿಗಳಾಗಿರ್ತದೆ. ಇದನ್ನೆಲ್ಲ ಗಮನಿಸಿಕೊಂಡವನು ಹೇಳ್ತಾನೆ ಆಗ ಹೆಣ್ಣು ಹೇಗಿರುತ್ತದೆ ನೋಡಿ. ಅಂಬೆಯ ಕತೆ ನೋಡಿ ಮಹಾಭಾರತದಲ್ಲಿ. ಅವಳ ಗಂಡ ಇಲ್ಲದೆ ಹೋಗಿ, ಯಾರು ಅವಳ ಗಂಡ ಅದೇ ಗೊತ್ತಿಲ್ಲ ಯಾರಿಗೂ. ಸಾಲ್ವ ನನ್ನು ಪ್ರೀತಿಸಿದ, ಅವಳು ಆಕೆ ಅಂತ ಹೇಳಿಕೊಳ್ಳುವಂತಿದ್ದರೆ ಸೀದ ಭೀಷ್ಮ ಹೋದವ ಸ್ವಯಂವರ ಅಲ್ಲಿದೆ ಅಂತ ಕೇಳಿಕೊಂಡ.
ಅದಾಗಲೇ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ, ನಾನು ಮದುವೆಯಾಗುವುದಿಲ್ಲ, ಮಕ್ಕಳನ್ನು ನನ್ನ ಅರಸೊತ್ತಿಗೆಯಲ್ಲಿ ನನ್ನ ಮುಂದುವರಿಕೆಯಾಗಿ ಕೊಡುವುದಿಲ್ಲ, ಹಾಗಾಗಿ ನಾನು ನೈಷ್ಠಿಕ ಬ್ರಹ್ಮಚಾರಿಯಾಗಿ ಉಳ್ಕೊಳ್ಳುತ್ತೇನೆ ಹೇಳಿಕೊಂಡು ಸತ್ಯವತಿಗೆ ಮಾತು ಕೊಟ್ಟು ಪ್ರತಿಜ್ಞೆ ಮಾಡಿ ಬಂದವ. ಹೀಗಾಗಿ ಆಕೆಯಲ್ಲಿ ಮಗುವನ್ನು ಪಡೆದಿದ್ದಾನೆ. ಶಂತನುರಾಶ. ವಿಚಿತ್ರವೀರ್ಯ ಚಿತ್ರಾಂಗದರು ಬಂದಿದ್ದಾರೆ. ಚಿತ್ರಾಂಗದ ಎಳವೆಯಲ್ಲಿ ಹೋಗಿಬಿಟ್ಟಿದ್ದಾನೆ. ವಿಚಿತ್ರವೀರ್ಯನೇ ಮದುವೆ ಆಗಲಿಕ್ಕೆ ಉಂಟು. ಸ್ವಯಂವರದಲ್ಲಿ ಎಳೆ ಹುಡುಗ ಆದ್ದರಿಂದ ಕರೀಲಿಕ್ಕೆ ಹಸ್ತಿನಪುರಕ್ಕೇನು ಬರಲಿಲ್ಲ. ವಾರ್ತೆ ಬರುತ್ತದೆ ಸ್ವಯಂವರ ಆಗ್ತದೆ ಅಂತ. ಹಿಂದೆ ಸ್ವಯಂವರ ಅಂದರೆ ಏನೋ ಒಂದು ಪಣವನ್ನಿಟ್ಟಿರ್ತಾರೆ. ಪಣವನ್ನು ಗೆದ್ದವನಿಗೆ ಹುಡುಗಿ ಅಚಾನಕವಾಗಿ ಹೋಗಲೇಬೇಕು. ಆಗ ಸ್ವಯಂವರ ಅಂದರೆ ಹಾಗೆ, ಅದು ಹೆಣ್ಣಿನ ಗತ್ತು. ಆಗ ಇದ್ದದ್ದರಲ್ಲಿ ಪಣವನ್ನು ನಡೆಸಿಕೊಟ್ಟವ ಅಂತ ಹೇಳೋದೊಂದು ದೊಡ್ಡ ಚಾರ್ಮ್. ಹೆಣ್ಣಿಗೂ ಗೌಶಿ, ಹೆಣ್ಣು ಮನೆಯವರಿಗೂ ಗೌಶಿ. ಇಷ್ಟಾಗಿಯೂ ಪಣವನ್ನು ಒದ್ದೊಮ್ಮೆ ಗೆದ್ದುಕೊಂಡ್ರೂ ಆ ಹುಡುಗಿಯನ್ನು ಯಾರಾದರೂ ಮಾರಿಸ್ಬೋದು. ಮತ್ತೆ ಪೆಟ್ಟುಬುಡೆಯಲ್ಲಿ ಹೋರಾಟ ಮಾಡಿ, ಅದು ಕ್ಷತ್ರಿಯರದ್ದು ವೀರ, ಅದು ಬೇರೆ ವಿಷಯ. ಹಾಗಾಗಿ ದ್ರೌಪದಿಯ ಸ್ವಯಂವರದಲ್ಲಿ ಯಾರು ಬರಬಹುದು ಅಂತೇಳಿ ಅವನು ಬ್ರಾಹ್ಮಣೋವ ಅಥವಾ ವೈಶ್ಯೋವ ಕ್ಷತ್ರಿಯೋವ ಅಂತ ಹೇಳಿಕೊಂಡು ಧೃತರಾಷ್ಟ್ರನ ಹೇಳಿಬಿಟ್ಟ, ಯಾರು ಬೇಕಾದರೂ ಯಂತ್ರಭೇದ ಮಾಡಿ ನನ್ನ ತಂಗಿ ಮದುವೆ ಆಗ್ತಾಳೆ ಅಂತ. ಹಾಗಾಗಿ ಅರ್ಜುನ ಯಂತ್ರಭೇದ ಮಾಡಿದ. ಎಲ್ಲರದ್ದಾಗಲಿಲ್ಲ ಗೊತ್ತು ನಮಗೆ. ಅರ್ಜುನ ಮಾಡಿದ. ಹುಡುಗಿ ಬಂದು ಮಾಲೆ ಹಾಕಿ ನಿಂತಲು. ಎದ್ರಲ್ಲ ಎಲ್ಲ ದುರ್ಯೋಧನ ಕರ್ಣ ಎಲ್ಲ ಹೋರಾಡಲಿಕ್ಕೆ. ಹುಡುಗಿ ನಮ್ಗೆ ಕೊಡ ಅಂತ ಒಳ್ಳೆ ಕಥೆ ಆಯಿತು. ಹೇಳ್ಕೊಂಡು ಹೋಗಲಿ ಒಂದಾಯ್ತು ಅವರು. ಅಲ್ಲ, ನಾನು ಪಣದಲ್ಲಿ ಗೆದ್ದಿದ್ರೇನೆ ನಮ್ಮನ್ನು ಗೆಲ್ಲಬೇಕು. ಆಗಿನ ಕಥೆ ಅದು. ದ್ರುಪದನು ಸೈನ್ಯ ಕಟ್ಟಿ ನಿಂತ, ದೃಷ್ಟದ್ಯುಮ್ನನು ನಿಂತ ಹುಡುಗಿಯ ಕಡೆಯಲ್ಲಿ. ಇವರಿಬ್ಬರು ಸಾಕಲ್ಲ ಅರ್ಜುನ ಭೀಮರು. ಆದ್ದರಿಂದ ಅವರ ಅಪ್ಪಚ್ಚಿ ಆದರು, ಅದ್ರದ್ದು ವಿಷಯ ಬೇರೆ. ಒನ್ನೊಮ್ಮೆ ಆಗದೇ ಹೋಗಿದರೆ, ಕೈಲಾಗದೇ ಇದ್ದರೆ ಹುಡುಗಿ ಇನ್ನೊಬ್ಬರ ಪಾಲ ಆಗ್ತದೆ. ಅದು ಸ್ವಯಂವರದ ಕತೆ. ಆಗಲೂ ಹುಡುಗಿಗೆ ಹೆಮ್ಮೆ. ಪಣದಲ್ಲಿ ಗೆದ್ರೇನಂತೆ, ಬೀರದಲ್ಲಿ ಗೆಲ್ಲಬೇಕಲ್ಲ, ಗೆದ್ದ ಅಂತ ಹೇಳಿಕೊಂಡು ಒಂದು ಅವರಿಗೆ ಪ್ರೆಸ್ಟೇಜ್. ಮತ್ತೆ ಪುನಃ ಮೆನ್ ತಟ್ಟುಕೊಳ್ತಾರೆ ಅವರು. ಹಾಗೆ ಒಂದು ಅವ್ರದ್ದೊಂದು ಜೋಶ್. ಹಾಗೆ ಸಾಲ್ವನನ್ನು ಪ್ರೀತಿಸಿದವಳು ಅಂಬೆ. ಮತ್ತಿಬ್ಬರಿದ್ದರು, ಅಂಬಿಕೆ ಅಂಬಾಲಿಕೆ, ಅವಳ ಸಿಸ್ಟರ್ಸ್. 3 ಜನರ ಒಟ್ಟಿಗೆ ಸ್ವಯಂವರ. ಅಲ್ಲಿಯ ಸ್ವಯಂವರದಲ್ಲಿ ಯಂತ್ರ ಮಂತ್ರ ಪಣ ಅದೆಲ್ಲ ಇಲ್ಲ. ಮತ್ತು ಅಲ್ಲಿ ರಾಜರು ಬರಲಿಕ್ಕೆ, ಹೀಗೆ ಆರಾಮವಾಗಿ ಕೂತ್ಕೊಳ್ಳಿಕ್ಕೆ, ಹುಡುಗಿಯರು ನೋಡಿ ಮೋರೆಗೆ ಮಾಲೆ ಹಾಕಲಿಕ್ಕೆ. ಯಾರೊಬ್ಬಳು ಸಖಿ ಬಂದು ಹೇಳ್ತಾಳೆ, ಇವನು ಯಾರು ಗೊತ್ತುಂಟ, ಅಂಥವ ಇಂಥವ ಅಂತ ಪರಿಚಯ ಮಾಡಿಸ್ತಾಳೆ. ಬೇಕಾದರೆ ಕುತ್ತಿಗೆ ಮಾಲೆ ಹಾಕೋದು, ಇಲ್ಲಾದರೆ ಹೋಗೋದು. ಒಬ್ಬನ ಕೊತ್ತಿಗೆಗೆ 3 ಮಾಲೆ ಬಿದ್ದರೂ ಬೀಳ್ಬೋದು, ಅದು ಸಮಸ್ಯೆ ಇಲ್ಲ, ಅದು ಅವರಿಗೆ ಬಿಟ್ಟದ್ದು. ಇದು ಒಂದು ರೀತಿಯ ಸ್ವಯಂವರ. ಇಂದುಮತಿಯ ಸ್ವಯಂವರ ಎಲ್ಲದ್ದೆಲ್ಲ ಹಾಗೆ. ರಘುವಿನ ರಾಮನ ಹಿರಿಯಜ್ಜನ ಮದುವೆ ಆದದ್ದು ಅದೇ ರೀತಿ. ಇಂದುಮತಿ ಮಾಲೆ ತಗೊಂಡು ಬಂದು ಕೊರಳಿಗೆ ಮಾಲೆ ಹಾಕಿತ್ತು. ಹಾಗೆ ಯಾರ್ಯಾರು ಯಾವ್ಯಾವುದೋ ರೀತಿಯಲ್ಲಿ ಮದುವೆ ಆಗುತ್ತೆ. ಹಾಗೆ ಈ 3 ಜನರ ಮದುವೆಯ ಚಪ್ಪರದಲ್ಲಿ ಸೀದಾ ಭೀಷ್ಮ ಬಂದ. ಎಲ್ಲರಿಗೂ ಆಶ್ಚರ್ಯ. ಇವ ಮದುವೆ ಆಗುವುದಿಲ್ಲ ಹೇಳಿದ್ದಾನೆ, ಸುಮಾರು ವರ್ಷ ಆಯಿತು ಮದುವೆ ಆಗದೆ. ಅಷ್ಟೇ ಅಲ್ಲದೆ ಅರಸೊತ್ತಿಗೆಯಲ್ಲಿ ಹುಡುಗ ಬೇರೆ ಹುಟ್ಟಿ ಬಂದಿದ್ದಾನೆ ಅಂತ ಯೋಚನೆಯಲ್ಲಿ ಮಾಡಿದಾಗ ಅವ ರಥದ ಮೇಲೆ ಹುಡುಗಿಯರನ್ನು ಏರ್ಲಿಕ್ಕೆ ಹೇಳಿದ. ಯುದ್ಧಕ್ಕೆ ಬನ್ನಿ ಅಂದ. ಹೊತ್ಕೊಂಡು ಹೋಗ್ತಾ ಇದ್ದೇನೆ ಹುಡುಗಿಯನ್ನು ಅಂದ. ಹುಡುಗಿಯನ್ನು ಯಾರು ತಗೊಂಡು ಹೋಗ್ಬೋದು, ಯಾರಿಗೂ ಕಟ್ಟಬೋದು. ಇದು ಒಂದು ಗಮ್ಮತ್ತು ರಣಾಂಗಣದಲ್ಲಿ. ಅರ್ಜುನ ನೋಡಿ ಬೃಹನ್ನಳೆಯಾಗಿ ಹೇಳಿಕೊಟ್ಟ. ಕುಣಿತ ವಿದ್ಯೆ ಗಾನವಿದ್ಯೆ ಎಲ್ಲ 1 ವರ್ಷಗಳ ಕಾಲ ವಿರಾಟನ ಮಗಳಿಗೆ ಉತ್ತರೆಗೆ. ಕೊನೆಗೆ ವಿರಾಟ ಉತ್ತರೆಯನ್ನು ಗಿಫ್ಟಾಗಿ ಕೊಟ್ಟ ಅರ್ಜುನನಿಗೆ. ಅದು ನಿನಗೆ ಹುಡುಗಿ ಅಂದ. ತಗೊಂಡೋಗಿ ಮಗನಿಗೆ ಕೊಟ್ಟವ. ಜರಾಸಂಧ ಸತ್ತ ಭೀಮನ ಕೈಯಲ್ಲಿ. ಮಗ ಸಹದೇವನನ್ನು ಪಟ್ಟಕ್ಕೆ ಕೃಷ್ಣ ಕುಳ್ಳಿರಿಸಿ ಬಂದ. ಹುಡುಗಿ ಸಹದೇವಿ ಇದ್ಲು. ಅವ ಗಿಫ್ಟಾಗಿ ಕೊಟ್ಟ ಭೀಮನಿಗೆ ಕೃಷ್ಣನಿಗೆ. ತಗೊಂಡೋಗಿ ಅದನ್ನು ಸಹದೇವನಿಗೆ ಕೊಟ್ಟರು, ತಮ್ಮನಿಗೆ. ಹಿಂದೆಲ್ಲ ಏನನ್ನೂ ಗಿಫ್ಟ್ ಕೊಡ್ಬೋದು, ಅದನ್ನು ಯಾರೂ ಉಪಯೋಗಿಸ್ಬೋದು. ಆದರೆ ಅದರಲ್ಲಿ ಒಂದು ಹೆಮ್ಮೆ ಇತ್ತು ಮಾತ್ರ. ಯಾಕೆ ಅದು ದುರುಪಯೋಗ ಆಗುವುದಿಲ್ಲ ಎನ್ನತಕ್ಕಂಥ ಭಾಳ ಅದ್ಭುತವಾದ ಒಂದು ಜಾಣಮೆ ಇತ್ತು. ಇವತ್ತಿನ ಆಗಲ್ಲ, ಈಗಿನ ಅಂಥವರಲ್ಲ ಅವರು, ಶುದ್ಧವಾದ ಹೃದಯ ಉಳ್ಳವರು ಇಬ್ಬರಿಗೂ. ಹಾಗಾಗಿ ಭೀಷ್ಮ ಹೆಂಗಳೆಯರನ್ನು ಹಿಡ್ಕೊಂಡ.
ನನಗೆ ಅಂತ ಹೇಳಲಿಲ್ಲ, ಯಾರಿಗೂ ಕೊಡಲಿಕ್ಕೆ ಬರ್ತದೆ, ಪೌರುಷ ಇದ್ದವರು ಬನ್ನಿ ಅಂದ. ಸುಮಾರು ಜನ ಹೋರಾಡಿ ಸೋತರು. ಸಾಲುವ ಕೊನೆಗಳಿಗೆವರೆಗೂ ಹೋರಾಟಕ್ಕೆ ಬಂದ, ಸೋತ. 3 ಹುಡುಗಿಯನ್ನು ತಗೊಂಡೋಗಿ ವಿಚಿತ್ರವೀರ್ಯನಿಗೆ ಕೊಟ್ಟ. ಆಗ ಅಂಬೆ ಹೇಳ್ತಾಳೆ, ನನ್ನ ಮನಸ್ಸಿನಲ್ಲಿ ಸಾಲ್ವ ಇದ್ದಾನಲ್ಲ, ಸರಿ ಸಾಲ್ವನಡೆ ಕಳಿಸಿಕೊಡ್ತೇನೆ ಅಂತ ಬಹಳ ಅದ್ಧೂರಿಯಾಗಿ ಒಂದು ತುಕಡಿ ಸೈನ್ಯದ ಸಮೇತ, ಯಾಕೆಂದರೆ ಎಲ್ಲಿಯಾದರೂ ಕಾಡುದಾರಿಯಲ್ಲಿ ಯಾರಾದರೂ ಎಗರಿಸಿಬಿಟ್ರೆ ಆ ಹೆಣ್ಮಗಳ ರಕ್ಷಣೆಗೆ ಹಸ್ತಿನಪುರದ ಒಂದು ಸೈನ್ಯ ತುಕಡಿಯ ಜತೆಯಲ್ಲಿ ಬಹಳ ಚೆನ್ನಾಗಿ ಸಾಲ್ವನ ದೇಶಕ್ಕೆ ಆ ಹುಡುಗಿಯನ್ನು ಕಳಿಸಿಕೊಟ್ಟ. ವಿಚಿತ್ರವೀರ್ಯ ಇಬ್ಬರನ್ನು ಮದುವೆ ಆದ, ಅಂಬಿಕೆ ಅಂಬಾಲಿಕೆಯನ್ನು ಮದುವೆ ಆದ. ಅವಳು ಹೋದವಳು ಸಾಲ್ವನ ಹತ್ರ ಹೇಳಿದರೆ, ನಾನು ಬಂದಿದ್ದೇನೆ. ಯಾರಿಗೆ ಬೇಕು ನೀನು ಅಂದ. ನಿನ್ನನ್ನು ಅವನು ಗೆದ್ದಿದ್ದಾನಲ್ಲ, ಹೋಗಿ ಭೀಷ್ಮನೊಟ್ಟಿಗೆ ಅಂತ. ನಾನು ಸೋತೆ, ನೀನು ಸೋತೆ ಹೌದು, ಆದರೆ ನಾನು ನಿನ್ನನ್ನು ಬೇಡ ಹೇಳಿದ್ನ? ಅವರ ಹತ್ರ ಹೇಳಿದೆ, ಕೊಟ್ಟು ಕಳಿಸಿದ್ದಾರೆ, ನಾನು ಶುದ್ಧಳಾಗಿದ್ದೇನೆ ಅಂತ. ಒಂದು ತಪ್ಪಾದದ್ದು ಎಲ್ಲಿ ಕೇಳಿದರೆ, ಅಂಬೆ ರಥದ ಮೇಲೆ ಹತ್ತುವಾಗಲೇ ನನಗೆ ಸಾಲ್ವ ಇದ್ದಾನೆ ಹೇಳಬೇಕಿತ್ತು. ಯಾಕೆ ಹೇಳಲಿಲ್ಲ? ಪೌರುಷವಂತನಿಗೆ ಸಿಗುವುದು ಹುಡುಗಿಯ ಹೆಮ್ಮೆಯ ಲಕ್ಷಣ ಅಂತೇಳಿ ಬಾಯಿ ಮುಚ್ಚಿ ಕೂತಿದ್ದಾಳೆ. ಅರಮನೆ ಸೀಕ್ರೆಟ್ ಇದ್ದಿರ್ಬೋದು, ಅದು ವಿಷಯ ಬೇರೆ. ಸಾಲ್ವನಾದರೂ ಹೇಳ್ಬೋದಿತ್ತು ಭೀಷ್ಮನ ಹತ್ರ, ಅದು ನನ್ನ ಹುಡುಗಿ, ನಾನು ಹೋರಾಟ ಮಾಡದೆ ನನಗೆ ಆಗುವುದಿಲ್ಲ, ಹೋರಾಟದಲ್ಲಿ ಸೋತ್ರೆ ಆದರೂ ಕೊಡಪ್ಪ, ಕೇಳಿ ಹೋಗಿ. ಅವನಿಗೆ ಪ್ರೆಸ್ಟೇಜ್ ಪ್ರಶ್ನೆ, ಅವನು ಮತ್ತೆ ನಿಂತುಬಿಟ್ಟ, ಅಭಿಮಾನದ ನೆಲೆಯಲ್ಲಿ ನಿಂತ. ಈಗ ಅಷ್ಟೇ ಚೆನ್ನಾಗಿ ದೂಡಿದದನು ಹುಡುಗಿಯನ್ನು. ಬಂದು ಭೀಷ್ಮಲ ಅಲ್ಲಿಗೆ, ಸಾಲ್ವ ಬೇಡ ಅಂದ. ವಿಚಿತ್ರವೀರ್ಯ ಹೇಳ್ತಾನೆ, ನನಗೆ ಮೊದಲೇ ಬೇಡ ಹೇಳಿದ್ದೇನೆ, ನೀನು ಅಲ್ಲ ಹೇಳಿದ್ರಿಂದ, ನನ್ನ ಕಾಮುಕಳಲ್ಲ ನೀನು ಹೇಳಿಕೊಂಡೆ, ಇನ್ನೊಬ್ಬರ ತಲೆಯಲ್ಲಿ ಉಂಟು ಹೇಳಿದೆ, ನಾನೇಗೆ ನಿನ್ನನ್ನು ಮುಟ್ಲಿ ವರಿಸಲಿ, ಆಗುವುದಿಲ್ಲ ಅಂದ. ನೀನು ಭೀಷ್ಮ, ನೀನು ಮದುವೆ ಆಗಬೇಕು, ಎಲ್ಲ ಕರ್ಮವೇ, ನಾನು ಮದುವೆ ಆಗಲಿಕ್ಕೆ ಬಂದಿದ್ದೇನೆ, ನಾನು ತೊಗೊಂಡೋಗಿ ಕೊಡಲಿಕ್ಕೆ ಬಂದು ಗೆದ್ದವರಿಗೆ. ಕರ್ಣನು ಹಾಗೆ ಮಾಡಿದ್ದಾನೆ, ದ್ರೌಪದಿಯ ಸ್ವಯಂವರದಲ್ಲಿ ಬಿಲ್ಲೆತ್ತಿದ್ದಾನೆ, ಯಂತ್ರಭೇದನ ಲಕ್ಷ್ಯ ನೋಡಿದ್ದಾನೆ, ಹೊಡೆದಿದ್ದಾನೆ ಬಾಣಗಳನ್ನು. ಆದರೆ ಅವನು ಬಂದಾಗಲೇ ಹೇಳಿದ್ದಾನೆ, ಅಲ್ಲಿ ಅಲ್ಲ ಮೊದಲೇ, ಹುಡುಗಿ ನನಗೆ ಸಿಕ್ಕಿದರೆ ನಿನಗೆ ಅಂತ. ಕರ್ಣ ದ್ರೌಪದಿಯನ್ನು ಮದುವೆ ಆಗುವುದಿಲ್ಲ, ಆದರೆ ದ್ರೌಪದಿಯನ್ನು ಎತ್ತಿ ಕೊಡಲಿಕ್ಕೆ ತಯಾರಿದ್ದ ದುರ್ಯೋಧನಿಗೆ. ಆಗಲಿಲ್ಲ ಅವನಿಗೆ. ಎಲ್ಲರದ್ದು ಮುಗಿದ ನಂತರ ಮತ್ತೆ ಅರ್ಜುನ ಪ್ರಯತ್ನ ಮಾಡಿದ್ದು. ಅಲ್ಲೇನು ದ್ರೌಪದಿ ಒಬ್ಬೆ ಹೊಡಿಲಿಲ್ಲ, ನಿನ್ನ ಸೂತಪುತ್ರ ಆಗುವುದಿಲ್ಲ ಹೇಳಲೇ ಇಲ್ಲ. ದೃಷ್ಟದ್ಯುಮ್ನ ಮೊದಲೇ ಹೇಳಿದ್ದಾನೆ, ಯಾರಿಗೆ ಬೇಕಾದರೆ ಕಟ್ತೇನೆ ಅಂತ, ಯಂತ್ರ ಭೇದ ಆಗಲಿ ಅಂತ. ಅದರಿಂದ ಸೂತಪುತ್ರ ಹೇಳೋದಿಲ್ಲ ಉಂಟು. ಸುಮ್ಮನೆ ಯಾರು ಹೇಳಿಕೊಂಡು ತಿರುಗುವುದು, ಇರಲಿ ದ್ರೌಪದಿಯನ್ನು ಹಿಗ್ಗು ಮಾಡುವ ಅಂತೇಳಿ ಹೇಳೋದು. ಅವಳು ಎಂತ ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ದಾಳೆ ಅವಳು. ಯಾರಲ್ಲಿ ಪೌರುಷ ಇದೆ ಗೊತ್ತಿದೆ, ಇದು ಅರ್ಜುನನ ಹುಡುಗಿ ಅಂತ ಅವಳಿಗೂ ಗೊತ್ತಿದೆ, ದೃಷ್ಟದ್ಯುಮ್ನಿಗೆ ಗೊತ್ತಿದೆ, ದ್ರುಪದನಿಗೆ ಗೊತ್ತಿದೆ, ಆಗಲಿ ಸ್ವಯಂವರ ಅಂತ ಬಿಟ್ಟಿದ್ದಾರೆ ಅವರು. ಅದರಿಂದ ಇಲ್ಲ ಸಾಲ್ವನೆಡೆಗೆ ಮತ್ತೆ ಬಂದಾಗ ಸಾಲ್ವ ಆಗುವುದಿಲ್ಲ ಅಂತ ದೂಡಿದ, ಭೀಷ್ಮ ನಾನಲ್ಲ ಅಂತ ಕಳಿಸಿದ. ಒಮ್ಮೆಯೂ ಒಂದು ಸರ್ತಿಯೂ ಹೆಣ್ಣನ್ನು ಕೆದಕಿ ಮಾತಾಡಲಿಲ್ಲ, ಹೇಸಿಗೆಯಾಗಿ ತಿಳಿಸಲಿಲ್ಲ. ಹೀಗೆ ಅಂಬಾ ಸಾಲ್ವಂ ಪುನಃ ಭೀಷ್ಮಂ ಸಾಲ್ವಂ ಭೀಷ್ಮಂ ಪುನಃ ಪುನಃ ಗಮನ ಗಮನಾಯೈಷೀತ್ ಷಟ್ ಸಮಾಹ, ಆಚೆ ಈಚೆ, ಅವನು ಇವನು ಅವಳು ಇವಳು ಅಂತ ಹೇಳಿಕೊಂಡು 6 ವರ್ಷ ಕಳೆದಿದ್ದಾಳೆ ಅವಳು. ಇಷ್ಟು ಉದ್ದನೇ ಪ್ರೋಸೆಸ್ ನಡೆದಿದ್ದೆ ಕತೆ. ಯಾಕೆ? ಒಬ್ಬ ಗಂಡ ಆಗಬೇಕು ಅಂದಾಗ ಹೇಗಿರಬೇಕು ಅಂತ ಅವರು ಪರದಾಡುವ ರೀತಿ ನಿಮಗೆ ಕತೆ ಹೇಳಿದ್ ನಾನು. ನಿಜವಾದ ಅಂಬೆ ಎನ್ನುವವಳ ಗಂಡ ಯಾರು ಕೇಳಿದರೆ ಅದು ಭೀಷ್ಮನ್ನೇ, ಸಹಜವಾಗಿ. ಆದರೆ ಭೀಷ್ಮ ಮಾಡಿಕೊಂಡ ಒಂದು ದೊಡ್ಡ ತಪ್ಪಿನಿಂದ ವಸಿಷ್ಠರ ಧನವನ್ನು ಅಪಹರಿಸಲಿಕ್ಕೆ ಹೋಗಿ ಆ ಹೆಂಡತಿಯ ಕುಮ್ಮಕ್ಕಿನಿಂದ, ಹೆಂಡತಿಗೆ ಒಬ್ಬಳು ಫ್ರೆಂಡ್, ಅವಳಿಗೆ ಮುದಿತನ ಹೋಗಬೇಕು ಅಂತ ಹೇಳಿ, ಯೌವನ ಚೆನ್ನಾಗಿರಬೇಕು ಹೇಳಿ, ಹಾಲು ಕುಡಿಸಬೇಕು ದೇವಲೋಕದ ದನದಿಂದ ಹೇಳಿ, ಭೂಲೋಕದ ಹೆಣ್ಮಗಳಿಗೆ ಸ್ವರ್ಗಲೋಕದ ಹೆಣ್ಮಗಳ ಫ್ರೆಂಡ್ಶಿಪ್. ಹಾಗಾಗಿ ವಸುವಿನ ಭಾರ್ಯೆಯಾದ ಭೀಷ್ಮನ ಭಾರ್ಯೆಯಾದ ಆಕೆ ತನ್ನ ಭೂಲೋಕದ ಹೆಣ್ಮಗಳಿಗೆ ಹಾಲು ಕೊಡಲಿಕ್ಕೆ, ಆ ಹಾಲು ಕುಡಿದ್ರೆ ಅವ್ರು ಯಾವತ್ತೂ ನೆರಿಗೆ ಎಲ್ಲ ಬೀಳುವುದಿಲ್ಲ, ಮುದುಕಿ ಆಗುವುದಿಲ್ಲ, ಚಂದ ಕಾಣ್ತಾಳೆ ಹೇಳಿ ಹಾಲು ತರಲಿಕ್ಕೆ ಹೋದವ ದನವನ್ನು ಎಳ್ಕೊಂಡ. ಅವರು ಶಾಪ ಕೊಟ್ಟರು, ನೀನು ಹೋಗು ಮನುಷ್ಯನಾಗಿ ಬೀಳು, ನಿನಗೆ ಹೆಂಡತಿ ಸಿಗದಿರಲಿ ಅಂತ. ಅವಳಿಂದಾಗಿ ಆದದ್ದಲ್ಲ ಅಂತ. ಹಾಗಾಗಿ ಅಂಬೆ ನಿಜವಾಗಿಯೂ ಭೀಷ್ಮನ ಹೆಂಡತಿಯೇ, ಆದರೆ ಎಡವಟ್ಟು ಮಾಡಿಕೊಂಡದ್ದು ಕತೆ. ಇದೆಲ್ಲ ಭಾರಿ ವಿಚಿತ್ರವಾದ. ಹಾಗೆ ಪಾರ್ವತಿಯ ಕಥೆಯೂ ಹಾಗೆ. ಅಶ್ವತ್ಥಾಮನಿಗೆ ಮದುವೆ ಆಗಲಿಲ್ಲ. ಪಾರ್ವತಿ ಎಲ್ಲಿದ್ದಾಳೆ? ಅಶ್ವತ್ಥಾಮ ಶಿವ ರುದ್ರ. ಪಾರ್ವತಿ ಎಲ್ಲಿದ್ದಾಳೆ ಅಂದರೆ ದ್ರೌಪದಿ ಒಳಗಿದ್ದಾಳೆ. ಪಾರ್ವತಿ ದೊಡ್ಡ ಅನ್ಯಾಯ ಮಾಡಿದ್ದೆ ಅವಳೇ, ಶಿವನೇ ಅನ್ಯಾಯ ಮಾಡಿದವ. ಅವರು ಶಚಿ ಅಂದರೆ ಶಚೀಂದ್ರ ಇಂದ್ರನ ರಾಮಣಿ, ಶ್ಯಾಮಲ ಅಂದರೆ ಯಮನ ಭಾರ್ಯೆ, ಮತ್ತು ನಕುಲ ಸಹದೇವರ ಹೆಂಡತಿ ಉಷೆ, ಮತ್ತು ಈ ಪಾರ್ವತಿ ಶಿವನ ಭಾರ್ಯೆ.
ಈ 4 ಜನರು ಒಟ್ಟು ಸೇರಿ ಒಂದೇ ಯೂನಿಟ್ ಆಗಿಕೊಂಡು ಬ್ರಹ್ಮದೇವ ತಪಸ್ಸು ಮಾಡುತ್ತಿರುವಾಗ ಅವರ ಪಕ್ಕದಲ್ಲೆಲ್ಲ ಕುಣಿಲಿಕ್ಕೆಲ್ಲ ನೋಡಿದ್ದು. ಬ್ರಹ್ಮದೇವರಿಗೆ ಗೊತ್ತಾಯಿತು, ಮರ್ಯಾದೆ ಇಲ್ಲೋ ನಿಮಗೆ, ಸೀದು ಹೋಗಿ ಅಂದರು. ಮಗದೊಮ್ಮೆ ಹಾಗೆ ಬಂದಿದ್ದಾರೆ ಅವರು. ಮತ್ತು ಹಾಗೆ ಕಳಿಸಿಕೊಟ್ಟ ಬ್ರಹ್ಮ. ಮತ್ತೊಮ್ಮೆ ಬಂದಾಗ ಸೀರಿಯಸ್ ಆಗಿ ಹೇಳಿಬಿಟ್ಟ, ಇದು 3ನೇ ಸರ್ತಿ ನೀವು ಬರುವುದು ಆಟ ಆಡಲಿಕ್ಕೆಲ್ಲ, ಮೋಸ ಮಾಡಲಿಕ್ಕೆಲ್ಲ, ತಲೆ ಕೆಡಿಸಲಿಕ್ಕೆಲ್ಲ. ನೀವು ಮನುಷ್ಯ ಲೋಕದಲ್ಲಿ ಹುಟ್ಟಿಬಿಡಿ, ನಿಮ್ಮ ಗಂಡಂದಿರು ನಿಮಗೆ ಸಿಗದಿರಲಿ, ಯಾರೋ ಕೈಗೆ ಹಿಡಿಯಿರಿ ಅಂತ ಹೇಳಿಬಿಟ್ರು. ಅವ್ರಿಗೆ ಭಾರಿ ಬೇಜಾರಾಯಿತು. ಗಂಡ ತಪ್ಪಿ ಹೋಗುವುದು ಅಂದರೆ ಅದು ಆಗುವ ವಿಷಯ ಅಲ್ಲ. ಹಾಗಾಗಿ ದಮ್ಮಯ್ಯ ದಕ್ಕಯ್ಯ ಹಾಕಿ ಯಾರೋ ನಮ್ಮನ್ನು ಮುಟ್ಟುವುದು ಹೇಸಿಗೆ ಆಗತ್ತೆ, ಪ್ರಾಣಶಕ್ತಿ ಮುಟ್ಟುವುದರಲ್ಲಿ ಅರ್ಥ ಇದೆ. ಯಾವತ್ತು ಮುಡ್ತಾ ಇರ್ತಾನೆ ಅವನು, ಉಸಿರಾಟ ಅವನೇ. ಆದರೆ ನಾವು ಪ್ರಾಣನಿರುವವ ನಮ್ಮನ್ನು ಮುಟ್ಟಿದರೆ ತೊಂದರೆ ಹೇಳಿ ಭಾರತಿ ಹತ್ರ, ಪ್ರಾಣನ ಮಡದಿ ಹತ್ರ ದಮ್ಮಯ್ಯ ದಕ್ಕಗೆ ಆಗಿ ನೀನು ಬಾ ಅಂದರೆ ಹೇಳಿದ್ರು. ಆಯಿತು ಅಂತ ಅವಳು ಬಂದು. ಭಾರತಿ ಹಾಗೆ ಬಂದದ್ದು. ಭಾರತಿಗೆ ಶಾಪ ಇಲ್ಲ, ಅವಳು ಅನ್ಯಾಯ ಮಾಡಿದ್ದಿಲ್ಲ. ಹಾಗೆ ಭಾರತಿ ಬಂದವಳು ಇವರನ್ನು ಹೊತ್ತುಕೊಂಡವಳು. ಮತ್ತೆ ತಪಸ್ಸು ಮಾಡಲಿಕ್ಕೆ ಕೂತಿದ್ದಾರೆ ಅವರು, ನಮಗೆ ಗಂಡ ಬೇಕು ಅಂತ ಹೇಳಿಕೊಂಡು. ಆಗ ಶಿವ ಬಂದ, ಎಂತ ಬೇಕು ನಿಮಗೆ ಕೇಳಿದ್ದು. ನಮಗೆ ಗಂಡ ಬೇಕು, ತಗೊಳ್ಳಿ ಅಂದ, ಸ್ಯಾಂಕ್ಷನ್ಡ್ ಅಂದ. ಆಗ ಬ್ರಹ್ಮದೇವ ಬಂದು ಹೇಳ್ತಾನೆ, ನಾನೆಂತ ಹೇಳಿದ್ದೆ, ಅವರಿಗೆ ಗಂಡ ಸಿಗಬಾರ್ದು ಹೇಳಿದ್ದೇನೆ. ನೀನೆಂತ ಹೇಳಿದೆ, ಗಂಡ ಸಿಗಬೇಕು ಅಂತ ಹೇಳಿದ್ದಿ. ಅನ್ಯಾಯ ಮಾಡಿದ್ದು ನನಗೆ, ದಮ್ಮಯ್ಯ ಹಾಕಿದ್ದು ನಿನಗೆ. ನೀನು ಕೊಟ್ಟದ್ದು ತಪ್ಪು, ನಾನು ಕೊಟ್ಟದ್ದು ಸರಿಯಾಗಬೇಕು. ಅದಕ್ಕೇನಾಯಿತು, ಅವರಿಗೆಲ್ಲ ಗಂಡ ಸಿಗಲಿ, ನಿನಗೆ ಸಿಗದಿರಲಿ ಅಂತ ಹೇಳಿಬಿಟ್ಟ. ಹಾಗಾಗಿ ಪಾರ್ವತಿಗೆ ಶಿವ ತಪ್ಪಿದ. ಮೋಸ ಮಾಡಿದ್ದಕ್ಕೆ ಶಿವನಿಗೆ ಅವನ ಹುಡುಗಿಲ್ಲ ಆಯಿತು. ಹಾಗಾಗಿ ಪಾರ್ವತಿ ವೇಕೆಂಡ್ ಸುಮ್ಮನೆ ಕೂತಿದ್ದಾಳೆ, ಅಶ್ವತ್ಥಾಮ ಸುಮ್ಮನೆ ಬಂದಿದ್ದಾನೆ, ಮುಗಿಯಿತು. ಆ ಜನ್ಮದಲ್ಲಿ ಅವರಿಗೆ ಸಂಪರ್ಕ ಆಗದೇ ಹೋಯಿತು. ಇದೆಲ್ಲ ಪತಿರೇವಹಿ ಸ್ತ್ರೀಣ ಅಂತೂ ಹೇಳಿಕೊಳ್ಳುವ ರೀತಿಯಲ್ಲಿ ಹೆಂಡತಿಗೆ ಗಂಡನಾದವನೇ ಅತ್ಯಂತ ಆತ್ಮೀಯನಿದ್ದಾನೆ, ತಪ್ಪಿದರೆ ಲೋಕದಲ್ಲಿ ಏನಾಗುತ್ತೆ ಅಂತ ಇವನದು ಗಲಾಟೆ ಭರಾಟೆ ಅರ್ಜುನನತ್ತು. ಪ್ರದುಷ್ಯಂತಿ ಅಂತ ಜೋರಾಗಿ ಆಕ್ಷೇಪ ಮಾಡ್ತಾನೆ, ಹಾಳಾಗಿ ಹೋಗ್ತಾರೆ ಅಂದ. ಅದು ಎಂಥದ್ದು ಹಾಳಾಗುವುದು? ಸ್ತ್ರೀಯರ ಯೋಚನೆಗಳು ಹೇಗಿರ್ತಾವೆ, ಸಮಾಜದಲ್ಲಿ ಆಗುವ ಬಗೆ ಹೇಗಿರ್ತದೆ. ಇತ್ತೀಚೆಗೆ ಇದಾಗಲೇ ಮದುವೆ ಆದವರು ಇರ್ತಾರೆ, ಯೌವನದ ಸುಖಕ್ಕಾಗಿ ಪರಿತಪಿಸುವವರು ಇರ್ತಾರೆ. ಹೀಗೆಲ್ಲ ಹೋರಾಟ ನಡೆದೋಗಿ ಅವೆಲ್ಲ ಸತ್ತು ಹೋಗಿಬಿಟ್ರೆ ಅವರ ಕಥೆ ಏನಾಗ್ತದೆ? ಹೆಣ್ಮಕ್ಕಳು ಯಾರನ್ನು ಬಯಸ್ತಾರೆ? ಒಂದು ಕಡೆ ಅರ್ಜುನನ ಚಿಂತನೆ ಬರ್ತದೆ. ಅವನು ಒಬ್ಬನ ದನ ಕದ್ದೋಯ್ತು ಅಂತ ಹೇಳಿ ಆ ಕಳ್ಳರನ್ನು ಬಡಿಲಿಕ್ಕೋಸ್ಕರವ ಆಯುಧ ಕೋಣೆಗೆ ಹೋಗ್ತಾನೆ. ಹೋಗುವಾಗ ಅಲ್ಲಿ ಧರ್ಮರಾಜ ದ್ರೌಪದಿಯ ಜೊತೆಯಲ್ಲಿ ಇರ್ತಾನೆ. ಅವರು ಮೊದಲೇ ಒಂದು ಮಾಡಿಕೊಂಡಿದ್ದಾರೆ, ಒಂದೊಂದು ವರ್ಷ ಒಬ್ಬೊಬ್ಬರ ಹತ್ತಿರದಲ್ಲಿ ದ್ರೌಪದಿ ಇರಲಿಕ್ಕೆ. ಹಾಗಾಗಿ ಒಂದೊಂದು ಮಕ್ಕಳಾಗಿದೆ ದ್ರೌಪದಿಗೆ. ಆಗ ಯಾರಾದರೂ ಅಚಾನಕವಾಗಿ ನೋಡಿಬಿಟ್ರೆ ಅವರು ಮತ್ತೆ ತೀರ್ಥಯಾತ್ರೆ ಒಂದು ವರ್ಷ ಮಾಡಿ ಬರಬೇಕು ಅಂತ. ಸರಿ ಅಂತ ಹೇಳಿ ಈಗ ನೋಡಿಕೊಂಡ. ಅವ ಆಯುಧಾಗಾರಕ್ಕೆ ಬಂದದ್ದು ಬ್ರಾಹ್ಮಣರ ಧನರಕ್ಷಣೆಗೆ, ಕಳ್ಳರನ್ನು ಓಡಿಸಲಿಕ್ಕೆ, ಉದ್ದೇಶ ಬೇರೆ. ಆದರೂ ನಾವು ಮಾಡಿಕೊಂಡ ಎಗ್ರಿಮೆಂಟ್ನಂತೆ ಅಂತೇಳಿ, ಒಪ್ಪಂದದಂತೆ ಅಂತ ಹೊರಟು ಬಿಟ್ಟ ತೀರ್ಥಯಾತ್ರೆಗೆ. ಬೇಡ ಅಂತ ಹೇಳಿದ ಧರ್ಮರಾಜ, ಇದು ತಪ್ಪಲ್ಲ, ಇರಲಿ ಬೇಡ, ಮತ್ತು ನಾಳೆ ಸುಮ್ಮನೆ ಜನ ಏನು ಹೇಳೋದು ಬೇಡ ಅಂತ ಹೊರಟವ. ವಾಸ್ತವವಾಗಿ ಹಾಗೆ ಹೊರಟವ ಪ್ರವಾಸಕ್ಕೆ ಬಂದಿದ್ದಾನೆ. ಅಲ್ಲಿ ಸುಭದ್ರೆ ಅಂದರೆ ಅವರದ್ದು ಯಾದವರ ಬೀಡು. ಅಲ್ಲಿ ಎಲ್ಲರೂ ಹೇಳಿಕೊಂಡ್ರು, ಬಲರಾಮನ ಹತ್ರ ಹೇಳಿದರು, ಒಬ್ಬ ಒಳ್ಳೆ ಸನ್ಯಾಸಿ ಬಂದಿದ್ದಾನೆ, ಚೆನ್ನಾಗಿದ್ದಾನೆ, ಯಾತ್ರೆ ಮಾಡ್ತಾ ಬಂದವ, ಅವನೇನು ಸನ್ಯಾಸಿ ಅಲ್ಲ, ಬರುವಾಗಲೇ ಉಲಿಪಿಯು ಸಿಕ್ಕಿದ್ಲು, ಚಿತ್ರಾಂಗದೆಯು ಸಿಕ್ಕಿದ್ದಾಳೆ ಅವನಿಗೆ. ಅಲ್ಲಿ ಬಬ್ರುವಾಹನನ್ನು ಕೊಟ್ಟಿದ್ದಾನೆ, ಇರಾವಂತನನ್ನು ಕೊಟ್ಟಿದ್ದಾನವ ನಾಗನ ಹುಡುಗಿಗೆ, ಅದರಲ್ಲಿ ವಿಷಯ ಬೇರೆ. ಆಗ ಬಲರಾಮ ಹೇಳಿದ, ಒಳ್ಳೆಯದಾಯಿತು, ಚಾತುರ್ಮಾಸ್ಯ ಬೇರೆ ಬಂದಿದೆ, ಹಾಗಾಗಿ ನಮ್ಮ ಮನೆ ಹುಡುಗಿಗೆ ಸುಭದ್ರೆಗೆ ಒಂದು ಒಳ್ಳೆ ವರ ಸಿಗಬೇಕಾದ್ರೆ ಸನ್ಯಾಸಿಗಳ ಸೇವೆ ಮಾಡಿಕೊಂಡು ಅನುಗ್ರಹ ಆಗ್ತದೆ. ಹಾಗೆ ಕುಂತಿಗೆ ದುರ್ವಾಸರ ಸೇವೆ ಮಾಡಿಕೊಂಡದ್ದಿಲ್ವ ಕಥೆ ಎಲ್ಲ, ಆಗಿರಲಿ ಅಂತ ಹೇಳಿಕೊಂಡು ಬಲರಾಮ ಕರೀವ ಅಂತ ಹೇಳಿದ. ಕೃಷ್ಣನಲ್ಲಿ ಹೇಳ್ತಾನೆ, ಒಳ್ಳೆಯ ಸನ್ಯಾಸಿ ಬಂದಿದ್ದಾನಂತೆ, ನಮ್ಮ ಅರಮನೆ ಹುಡುಗಿಗೆ ಸೇವೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಅರಮನೆಗೆ ಬರಲಿಕ್ಕೆ ಹೇಳುವ, ಚಾತುರ್ಮಾಸಿ ಇಲ್ಲೇ ಕೂತ್ಕೊಳ್ಳಿ, ಅವಳು ಸೇವೆ ಮಾಡಲಿ, ಕೊನೆಗೆ ಹೊರಟು ಹೋಗ್ತಾರೆ ಅಂತ. ಕೃಷ್ಣ ಹೇಳ್ತಾನೆ, ಹೇಗಿದ್ದಾನೆ ಅಂತ. ಚೆನ್ನಾಗಿದ್ದಾನೆ, ಒಳ್ಳೆ ಹ್ಯಾಂಡ್ಸಮ್ ಪರ್ಸನಾಲಿಟಿ, ಬೇರೆ ಒಳ್ಳೆ ಮಾತಾಡ್ತಾನಂತೆ ಎಲ್ಲ ಹೇಳ್ತಾನೆ. ಕೃಷ್ಣ ಹೇಳಿದ, ಬೇಡ ಹಾಗಾದರೆ ಹುಡುಗಿಯ ಮನೆಗೆ ಬೇಡ ಅಂದ. ಯುವ ಬಲಿ ದರ್ಶನೀಯ ಅತಿವಾಗ್ಮಿ ನಾಯಂ ಯೋಗ್ಯ ಕನ್ಯಕಾ ಗಾರವಾಸಿ. ನಮ್ಮ ತಂಗಿಯ ಹುಡುಗಿಯ ಕೋಣೆಯಲ್ಲಿ ಇರಲಿಕ್ಕೆ ಅವಳದೊಂದು ಸಪರೇಟಾಗಿರ್ತದೆ ವ್ಯವಸ್ಥೆ ಎಲ್ಲ. ಅಲ್ಲೆಲ್ಲಿವೆ ನಾನು ಬಿಡುವುದು ಅಂದರೆ ಆಗೋದಿಲ್ಲ. ಯುವಕ ಬೇರೆ ಇದ್ದಾನೆ,
ಯುವಕ ಅಂದರೆ ಸಾಕು, ಹೆಣ್ಮಕ್ಕಳು ಫ್ಯಾಂಟ್ ಹಾಕ್ತಾರೆ ಅಲ್ಲಿ. ಬಲಿ ಗಟ್ಟಿಮುಟ್ಟು ಬೇರೆ ಇದ್ದಾನೆ ಅಂದರೆ, ಹ್ಯಾಂಡ್ಸಮ್ ಪರ್ಸನಾಲಿಟಿ ಅಂದರೆ ಭಾರಿ ಖುಷಿ ಆಗ್ತದೆ ಅವರಿಗೆ. ದರ್ಶನೀಯ ಚಂದ ಬೇರೆ ಇದ್ದಾನೆ, ಅತಿವಾಗ್ಮಿ ಚಂದ ಮಾತಾಡ್ತಾನೆ ಬೇರೆ, ಮುಗಿದೋಯ್ತೆ. ಹೊಂಡಕ್ಕೆ ಬೀಳ್ತಾರೆ ಅಥವಾ ಹೊಂಡಕ್ಕೆ ಹಾಕ್ತಾರೆ. ಬೇಡ ಅಂದ ಕೃಷ್ಣ. ಬಲರಾಮ ಸರಿ ಬೈದ. ಸನ್ಯಾಸಿಗಳಿಗೆ, ಯೋಗಿಗಳಿಗೆ, ಒಳ್ಳೆಯವರಿಗೆ ಎಲ್ಲಿಗೆ ಎಲೆ ಉಳಿದ ಹೇಸಿಗೆ? ಜನರಿಗೆ ಗೊತ್ತೇ ಆಗುವುದಿಲ್ಲ. ವೇಷದ ಮೇಲೆ ಅವರಿಗೆ ಗೌರವ ಹೇಗಿದ್ದಾರೆ ಅಂತ. ಅವ್ರ ತಲೆಯಲ್ಲಿ ಹಾಗೆ ಕೂತ ನಂತರ ಎಲ್ಲ ಸರಿಯೇ ಇದ್ದಾರೆ ಅಂತ ಎಲ್ಲ ಗೊತ್ತಿರ್ತದೆ, ಓದಿಯೇ ಇರ್ತಾರೆ. ಎಲ್ಲ ಸೊನ್ನೆ, ಏನು ಇರೋದಿಲ್ಲ ಒಳಗೆ. ಸತ್ಯ ಹೇಳಲಿಕ್ಕೆ ಹೋದರೆ ಮಾತಾಡೋದೇನು ಬಂತು. ಕೃಷ್ಣನಿಗೆ ಬೈದ ಬಲರಾಮ, ಇರಲಿ ಹೇಳಿದ, ಆಯಿತು ಅಂತ ಮತ್ತೆಂದು ಮಾಡಿ ಮಾತಾಡಲಿಲ್ಲ. ಹಾಗೆ ಸುಭದ್ರೆಗೆ ಕೊನೆಗೊಂದು ಅರ್ಜುನ ಸಿಕ್ಕಿಬಿದ್ದ, ಅಥವಾ ಅರ್ಜುನಿಗೆ ಸಿಕ್ಕಿದ್ಲು ಸುಭದ್ರೆ, ಏನೋ ಒಂದು ಆಯಿತು. ಆಗ ಹೋದದ್ದು ಯಾರು ಕೇಳಿದರೆ, ಸುಭದ್ರೆಯೇ ರಥವನ್ನು ಓಡಿಸುತ್ತಾ ಅರ್ಜುನನ್ನು ಕರ್ಕೊಂಡು ಹೋದದ್ದು. ಅಂದರೆ ಕಿಡ್ನ್ಯಾಪ್ ಹೇಗೆ ಅಂದರೆ ಹಾಗೆ. ಅರ್ಜುನ ಸುಭದ್ರೆಯನ್ನು ಹೇಳ್ಕೊಂಡು ಹೋದದಿಲ್ಲ, ಸುಭದ್ರೆಯೇ ಸಾರಥ್ಯ ಮಾಡಿದ್ದು, ಅರ್ಜುನ ಹೊರಟದ್ದು. ಹೊರಗಿನ ಕಾವಲುಗಾರರೆಲ್ಲ ಹೊಡೆದಿದ್ದಾರೆ, ಹೊಡಿಸಿ ಹೋಗಿದ್ದಾನೆ. ಬಲರಾಮ ಹೇಳ್ತಾನೆ, ಇದು ಅನ್ಯಾಯ, ಇದು ತಪ್ಪು, ನಾವು ಹೊಡಿಲೇಬೇಕು ಅವನಿಗೆ, ಇಲ್ಲಿ ಅದು ನಮ್ಮ ಮರ್ಯಾದೆ ಪ್ರಶ್ನೆ ಅಲ್ವಾ? ಕೃಷ್ಣ ಕೇಳ್ತಾನೆ. ಮರ್ಯಾದೆ ಮೊದಲನೇ ಪ್ರಶ್ನೆ ಇತ್ತು, ನಾನು ಆಗಲೇ ಹೇಳಿದೆ ಅಂಥ ಹುಡುಗ ಬೇಡ ಅಂತ. ನೀನು ಕೇಳಲಿಲ್ಲ, ಈಗ ಗೊತ್ತಾಯ್ತಾ? ಅನುಭವಿಸಿದ್ಯೆ ಈಗ, ಮತ್ತೆಂದ ಮಾಡುವ ಅಂದ ಕೃಷ್ಣನ ಹತ್ರ. ಆಗುವುದಾಗಿ ಆಯ್ತಲ್ಲ, ಹುಡುಗಿಯನ್ನು ಯಾರಿಗಾದರೂ ಮದುವೆ ಮಾಡಲೇಬೇಕು. ನೀನೇನು ಮಾಡಿದೆ? ಹಸ್ತಿನಪುರದ ಗದ್ದುಗೆಗೆ ಸೇರಬೇಕು ಅಂದಲ್ಲ. ಸರಿ, ಇವಳು ಹಸ್ತಿನಪುರದ ಗದ್ದುಗೆ ಇದು. ಅವನು ಬಲರಾಮ ಸುಭದ್ರೆಯನ್ನು ದುರ್ಯೋಧನ ಕೊಡೋದು ಯೋಚನೆ ಮಾಡಿದ್ದ. ದುರ್ಯೋಧನ ಆದ್ರೇನು, ಅರ್ಜುನ ಆದ್ರೇನು, ನಮಗೆ ಎರಡು ಸಹ ಹಸ್ತಿನಪುರದವರೇ. ಹಾಗಾದರೆ ಹುಡುಗಿ ಹೋಗೋದು ಒಳ್ಳೆಯದಾಯಿತು, ದೊಡ್ಡ ಅರಮನೆಗೆ ಸಿಕ್ಕಿದ್ಲು. ಈಗ ಹೊರಟಾಗಿದ್ದೆಲ್ಲ ನೀವೆಲ್ಲ ಗಾಡಿಯಲ್ಲಿ ಎಲ್ಲ ಉಡುಗೊರೆ ಬಹುಮಾನ ಎಲ್ಲ ಹಾಕ್ಕೊಂಡು ಹೋಗಿ ಕೊಟ್ಟು ಬನ್ನಿ ಅಂದ. ಹೋಗೋದಂತೂ ಸುಲಭ ಆಯಿತು. ಹೋದವರೆಲ್ಲ ಹೋಗಿ ಸುಭದ್ರೆಗೆ ಅರ್ಜುನನಿಗೆ ಗಮ್ಮತ್ತಿನಲ್ಲಿ ಮರ್ಯಾದೆ ಕೊಟ್ಟು ಬಂದರು. ಇದೆಲ್ಲ ಸಹಜವಾಗಿ ಆಗುವ ಯೋಚನೆಗಳು ಹೇಗಿರ್ತವೆ, ಎಂಥವರನ್ನು ಬಯಸ್ತಾರೆ ಹುಡುಗಿಯರು ಅನ್ನೋದರ ಬಗ್ಗೆ ಒಂದು ಕೆಲವು ಟ್ರೂ ಪಿಕ್ಚರ್. ಯುವಾನಂ ರಸಿಕಂ ಶಾಂತಂ ಸುರೂಪಂ ಸುಂದರಂ ಪ್ರಿಯಂ ದಾತಾರಂ ಗುಣಿನಂ ಸ್ವಚ್ಛಂ ಕಾಂತಂ ಇಚ್ಛಂತಿ ಕಾಮಿನಃ. ನಾನು ವಿವರಣೆ ಕೊಡಬೇಕು ಅಂತ ಇಲ್ಲ ಕಾಣುತ್ತದೆ. ಯಾಕೆ ಎಲ್ಲರ ಅವರವರ ಅನುಭವದಲ್ಲಿ ಕೆಲವೊಮ್ಮೆ ಎಡವಟ್ಟಾಗುವುದು ಎಲ್ಲ ಆಗಿರುವಾಗ ಆಗಿರುತ್ತದೆ. ಇದು ಕುಲಸ್ತ್ರೀಯರು ಕೆಟ್ಟು ಹೋಗ್ತಾರೆ ಅನ್ನುವುದರ ಬೆನ್ನ ಹಿಂದೆ ಇರತಕ್ಕಂಥ ಒಂದು ಟ್ರೆಂಡ್, ಚಿಂತನೆ, ಶಾಸ್ತ್ರೀಯವಾಗಿ ಮಾಡಿರಿಕೊಂಡ ಬಗೆ. ಇದರಲ್ಲಿ ಯಾವ ಹುಡುಗಿಯನ್ನು ಹರ್ಟ್ ಮಾಡುವುದಾಗಲಿ ಅಥವಾ ಯಾವ ಗಂಡು ತನ್ನನ್ನು ಪ್ರೈಸ್ ಮಾಡೋದಾಗಲಿ ತಿಳ್ಕೊಳ್ಬೇಕಾಗಿಲ್ಲ. ಸಹಜವಾದ ನಡೆಗಳಿದು. ಅಂದರೆ ಪುರಾಣಗಳು ಹೇಗೆ ಟ್ರೇಸ್ ಮಾಡ್ತವೆ ಅನ್ನೋದು ನಾವು ಕೇಳಬೇಕು. ಸುಮ್ಮನೆ ಅರ್ಜುನ ಆಪಾದನೆ ಮಾಡಿದ ಅಂತ ಹೇಳಬೇಡಿ. ನಾಳೆ ಬಂದು ಪ್ರದುಷ್ಯಂತಿ ಕುಲಸ್ತ್ರೀ ಹೇಳಿದ್ದಾರೆ, ಕಾಟ್ ಹಾಕಬೇಕು. ಹೆಣ್ಮಕ್ಕಳು ಹಾಳಾಗುವುದಂದ್ರೆ ನೀನು ಧರ್ಮಕ್ಕೆ ಬರ್ತಾರೆ ಇವರಿಗೆ ಹೇಳಿಕೊಂಡೆಲ್ಲ ನೀವು ಪೋರಕ್ಕೆಯೋ ಲಟ್ಟಣಿಗೆಯೋ ತರುವುದು ಬೇಡ. ಅದಕ್ಕೋಸ್ಕರ ನಾನು ವಿವರಣೆ ಕೊಡ್ತಾ ಇದ್ದೇನೆ ಹೇಗಿದೆ ಅಂತ, ಚಿಂತನೆ ಹೇಗಿರ್ತದೆ ಅಂತ. ಯುವಕನಾದರೆ ಸಾಕು, ಅವರಲ್ಲಿರತಕ್ಕಂಥ ಒಂದು ಯೌವನಕ್ಕೆ, ಕಾವಿಗೆ ಒಂದು ಕೆಲಸ ಸಿಗ್ತದೆ. ಇವತ್ತು ಇಡೀ ಸಮಾಜ ತಪ್ಪಿ ಹೋಗುವ, ಟ್ರ್ಯಾಕ್ ತಪ್ಪಿಸುವ ಕಥೆಯೇ ಇಲ್ಲಿರುವುದು, ಮತ್ತೆಂಥದ್ದಿಲ್ಲ. ಜಸ್ಟ್ ಒಂದು ಪೀರಿಯಡ್, ಅದನ್ನು ಟೀನೇಜು ಅಂತೆಲ್ಲ ಕರೀತಾರೆ, 13 to 19 ಅಂತ ಹೇಳಿಕೊಂಡು ಅದನ್ನು ಯೌವನ ಅಂತ ಹೇಳ್ತಾರೆ. ಇವು ಮಿಶ್ರಣಯೋ ಅಂತ ಧಾತ್ವಾರ್ಥ. ಯಾವುದು ತಪ್ಪು ಯಾವುದು ಸರಿ ಅನ್ನತಕ್ಕಂಥ ಸರಿಯಾದ ಚಿಂತನೆ ಮಾಡಲಿಕ್ಕೆ ಯೋಗ್ಯ ಆಗದೇ ಇರತಕ್ಕ ಮನಸ್ಥಿತಿ ಇರ್ತದೆ. ಯಾರನ್ನು ಹೇಳಿದ್ದು ಕೇಳುವುದೇ ಇಲ್ಲ. ತಪ್ಪನ್ನು ಸರಿ ಹೇಳುವ ವಾದ ಇರ್ತದೆ, ಅವರು ಸರಿಯನ್ನು ತಪ್ಪು ಹೇಳುವ ವಾದವರಲ್ಲಿ ಇರ್ತದೆ. ನಿನಗೇನು ಗೊತ್ತು ಹೇಳ್ತಾರೆ, ಕೇಳುವಂತೆ ಇಲ್ಲ. ಅವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸ್ವಲ್ಪ ಟೈಟ್ ಮಾಡಿದರೆ ನಾಳೆ ಬಾವಿಯಲ್ಲಿಯೋ ಕೆರೆಯಲ್ಲಿಯೋ ಇರ್ತಾರೆ. ಅದು ಕಷ್ಟವೇ. ಬಹಳ ಡೀಲ್ ಎನ್ನುವುದು ಬಹಳ ಕಷ್ಟ ಆಗಿರ್ತದೆ. ಕಾಮಾತುರಾಣ ನಭಯಂ ನಲಜ್ಜ ಅಂದಾಗಿ ಎಂಥದೂ ಇಲ್ಲ ಅವರ ಕೈಯಲ್ಲಿ ಆಗ. ಹಾಗಾಗಿ ಇದನ್ನು ಬಹಳ ಸೂತ್ರವಾಗಿ ಡೀಲ್ ಮಾಡಬೇಕಾದ ಒಂದು ಪೀರಿಯಡ್ ಅಂತಾರೆ ಎಲ್ಲರೂ, ಎಲ್ಲ ಕಡೆಯಲ್ಲಿ, ಎಲ್ಲ ರೀತಿಯಲ್ಲಿ. ಯಾವುದೋ ವಿಚಿತ್ರವಾದ ಹಾರ್ಮೋನ್ಸ್ಗಳ ಬೆಳವಣಿಗೆಯಿಂದಾಗಿ ಅದು ಇದನ್ನು ಮೊದಲು ಗುರುತಿಸಿದ. ದಾರಿ ತಪ್ಪುವ ಕಥೆಯಲ್ಲಿ ಕೇಳಿದರೆ ಯೌವನವೇ. ಅದನ್ನು ತಪ್ಪಿಸಿಕೊಂಡರೆ ಯುವಾನಂ ರಸಿಕಂ ಅಂತಾರೆ. ಶೃಂಗಾರ ರಸದ ಬಗ್ಗೆ ರಸಿಕತನ ಒಂದೊಮ್ಮೆ ಇದ್ದಲ್ಲಿ ಇನ್ನೂ ಪ್ಲಸ್ ಆಗ್ತದೆ. ಅಲ್ಲಿ ಒಂದೊಮ್ಮೆ ತಪ್ಪಿ ಹೋಗಿದ್ದರೂ ನಡೀತದೆ. ಇನ್ನೂ ಯೌವನ ಬಾರದಿದ್ದರೂ ರಸಿಕತನ ಇದ್ದಾಗ ಚಂದ ಕಂಡ್ರೆ ಹಾರಿ ಹೋಗ್ತಾರೆ, ಹೇಸಿಗೆ ಆಗ್ತದೆ. ಇನ್ನು ಮುಂದಕ್ಕೆ ಹೋದರೆ ಶಾಂತಂ, ಸುಖ ಕೊಡ್ತಾನೆ ಅಂದರೆ ಮುಗಿದೋಯ್ತು. ದೈಹಿಕವಾದ ಸುಖಕ್ಕೆ ಮಣಿಯದ ಯಾವುದಿಲ್ಲ. ದೊಡ್ಡ ಆನೆಗಳು ಹೊಂಡಕ್ಕೆ ಬೀಳ್ತವೆ ಕರ್ಮ.
ಎಂತ ಮಾಡೋದು? ಕಾಡಾನೆ, ಸಲಗ ಅದು ಸೋತೋಗ್ತದೆ. ಹೆಣ್ಣಾನೆ ಮೈಯ ಸ್ಪರ್ಶಕ್ಕೆ ಬಲಿಯಾಗಿ ಅದನ್ನು ಹಿಡಿದಾಕ್ತಾರೆ. ಮತ್ತು ಮುಂದೋದ್ರೆ ಹೇಳ್ತಾನೆ ಸುವೇಶಂ, ಡ್ರೆಸ್ ಕೋಟ್, ಕೆಲವರದ್ದು ಭಾರಿ ಚಂದವಾದ ಡ್ರೆಸ್ ಇರ್ತದೆ, ಅದನ್ನು ನೋಡಿಯೇ ಮರುಳಾಗ್ತಾರೆ. ಖಾಲಿ ಹಾಕಿಕೊಂಡ ಬಟ್ಟೆಯ ಮೇಲೆ ಅವರಿಗೆ ಮನಸ್ಸಾಗ್ತದೆ. ಇದೊಂದು ಮುಖ. ಇದನ್ನು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಚಂದವಾದ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ಹೋಗಿ ಆದಷ್ಟು ಹಿಂದೂ ಹುಡುಗಿಯರು ಸಿಗ್ತಾರೆ ನಿಮಗೆ, ಅವರು ಹೇಳಿಕೊಳ್ಳುತ್ತಾರೆ. ನಾನು ಕೇಳ್ತಾ ಇದ್ದೇನೆ ಅದನ್ನು ಹೇಳೋದು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಇದೆಲ್ಲ ರೆಕಾರ್ಡೆಡ್ ಅಂತ, ಆಲ್ರೆಡಿ ಮೆನ್ಷನ್ಡ್ ದಟ್ ಪಾಯಿಂಟ್ಸ್, ಬಿ ಅಲರ್ಟ್ ಅನ್ನುವುದಕ್ಕೆ. ಸುವೇಶಂ ಸುಂದರಂ, ಡ್ರೆಸ್ಸು ಮಾತ್ರ ಅಲ್ಲ, ಡ್ರೆಸ್ಸು ಹಾಳಿದ್ರು ಚಂದ ಕಂಡ್ರೂ ಸಾಕಾಗತ್ತೆ. ಪ್ರಿಯಂ, ಪ್ರಿಯವಾದ ಮಾತುಗಳು, ಪ್ರಿಯಕರ, ಏನು ಒಳ್ಳೆಯದು ಮಾಡ್ತಾನೆ, ಡ್ರಾಪ್ ಕೊಡ್ತಾನೆ, ಇನ್ನೇನೋ ಒಂದು ಮೆಟೀರಿಯಲ್ ಕೊಡ್ತಾನೆ. ಕೆಲವೊಮ್ಮೆ ಲಿಫ್ಟಲ್ಲಿ ಹತ್ತಿ ಇಳಿಯುವಾಗ ಒಂದು ಸೆಂಟ್ ಬಾಟ್ಲಿ ಕೊಟ್ಟದ್ದಕ್ಕೆ ಬೆನ್ನ ಹಿಂದೆ ಓದೋದುಂಟಂತೆ ಪ್ರಾಣಿ. ಅದು ಎಂಥ ನಾಯಿಯೂ ಗೊತ್ತಿಲ್ಲ. ಇದನ್ನು ಪ್ರತ್ಯಕ್ಷ ಕಂಡವರು ನನಗೆ ಯೂನಿವರ್ಸಿಟಿ ಲೆವೆಲಲ್ಲಿ ಹೇಳಿದವರು ಈ ಮಾತನ್ನು ನನಗೆ. ಎಷ್ಟು ಗಂಭೀರವಾಗಿದ್ದೇವೆ ಯೋಚನೆ ಮಾಡಬೇಕಾಗಿದೆ ಅಂತ. ಎಲ್ಲವನ್ನು ಮರೀತಾರೆ ಕ್ಷಣಾರ್ಧದಲ್ಲಿ ಅವರು. ಅತ್ತ ಇತ್ತ ಏನು ಯೋಚನೆ ಮಾಡುವುದಿಲ್ಲ. ನಿನಗೇನು ಗೊತ್ತು ಅಂತಾರೆ ಮತ್ತೆ ಕೇಳಿದರೆ. ಮತ್ತೊಂದು ಹೇಳ್ತಾರೆ ದಾತಾರಂ, ದುಡ್ಡು ಬಿಸಾಡ್ತಾನ, ನಾಯಿ ಬಿಸ್ಕೆಟ್ ಬೆನ್ನ ಹಿಂದೆ ಬಂದಾಗೆ ಬರ್ತಾರೆ, ದುಡ್ಡಿದ್ದವನನ್ನು ಮೂಸ್ತಾರೆ. ನೀವು ದುಡ್ಡು ಹುಡಿ ಮಾಡಿ, ನಮಗೆ ಎಲ್ಲಿಯೋ ಬೇರೆ ಕಡೆಯಿಂದ ಮಣ್ಣಿನ ದೇಶಗಳಿಂದ, ಮರಳಿನ ದೇಶಗಳಿಂದ ದುಡ್ಡು ಬರ್ತದೆ ಇವರಿಗೆ. ದಾತಾರಂ ಹೇಳ್ತಾನೆ, ದುಡ್ಡು ಕೊಡ್ತಾರೆ, ಹುಡುಗಿಯರು ಬಲಿ ಬೀಳುತ್ತಾರೆ. ದುಡ್ಡು ಕೊಟ್ಟವನ ಬೆನ್ನ ಹಿಂದೆ ಹೋಗ್ತಾರೆ, ಶ್ರೀಮಂತರ ಬೆನ್ನ ಹಿಂದೆ ಕೂತ್ಕೊಳ್ತಾರೆ. ಎಂಥದಕ್ಕಿಲ್ಲ, ಶೋಕಿಗೆ, ಮತ್ತೇನಿಲ್ಲ. ದಾತಾರಂ, ಅದರಲ್ಲಿ ಗುಣಿನಂ, ಒಳ್ಳೆ ಗುಣ ಉಂಟಾದರೆ ಗಂಡಿದ. ಕೊನೆಗೆ ಸ್ವಚ್ಛಂ, ಇದನ್ನು ಗಮನಿಸ್ತಾರೆ, ಕ್ಲೀನ್ ಇರಬೇಕು, ಮಿಸ್ಟರ್ ಕ್ಲೀನ್, ಓಕೆ ಡೈಟ್, ಚಂದ ಕಾಣಬೇಕು, ಚಂದ ಇರಬೇಕು. ಅದು ಮೀಸೆಯು ಟ್ರಿಮ್ ಇರಬೇಕು, ಗಡ್ಡವು ಕರಿಡಿರಬೇಕು, ಕೂದಲು ಸಹ ಹಾಗಾಗಬೇಕು, ಎಲ್ಲ ನೋಡಿಕೊಳ್ತಾರೆ ಅವರು. ಸ್ವಚ್ಛವಾಗಿದ್ದರೆ. ಮತ್ತು ಕಾಂತಂ, ಕಮನೀಯ, ಆ್ಯಂಡ್ ಸಮ್ ಪರ್ಸನಾಲಿಟಿ ಟೋಟಲಿ ಇರಲಿಕ್ಕೆ, ಇಂಥವನಿದ್ದರೆ ಖಂಡಿತವಾಗಿ ಹುಡುಗಿಯರು ಬೀಳ್ತಾರೆ ಅಂತ ರೆಕಾರ್ಡ್ ಮಾಡಿಟ್ಟಿದ್ದಾರೆ ಅವರು. ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಅವಧೂತರೆಲ್ಲ ಮೈಗೆ ಮಣ್ಣು ಹಾಕ್ಕೊಳ್ಳೋದು, ಬೂದಿ ಮೆರಚಿಕೊಳ್ಳೋದು, ಹರಿದ ಬಟ್ಟೆ ಹಾಕ್ಕೊಳ್ಳೋದು, ಎಲ್ಲಿಯೂ ಯಾವ್ಯಾವುದೋ ರೀತಿಯಲ್ಲಿ ಗಡ್ಡವನ್ನು ಬಿಡೋದು, ಓಡುವುದು ಎಲ್ಲ ಮಾಡೋದು ತಪ್ಪಿಸಿಕೊಳ್ಳಲಿಕ್ಕೆ. ಹುಚ್ಚರಂತೆ, ಗರ ಬಡಿದವರಂತೆ, ಭೂತ ಹಿಡಿದವರಂತೆ, ಪಿಶಾಚ ಉನ್ಮತ್ತರಂತೆ ಆ್ಯಕ್ಷನ್ ಮಾಡೋದು. ನಿಜವಾಗಿ ಅವರೇನು ಅಲ್ಲ. ಉನ್ಮತ್ತ, ಮೂಕ, ಬದಿರ, ಜಡ, ಅಂಧ, ಮೂಕವತ ಅಂತಾರೆ. ಬಾಯಿ ಬಾರದವನಂತೆ, ಕಿವಿ ಕೇಳದವನಂತೆ ಅವರು ನಾಟಕ ಮಾಡೋದು. ಯಾಕೆಂದರೆ ತಪ್ಪಿಸಿಕೊಳ್ಳಲಿಕ್ಕೆ, ಇಲ್ಲಾದರೆ ಅವರು ಹೊಂಡ ತೊಡ್ತಾರೆ ಅಂತ. ಮತ್ತು ಯಾರು ಬೇಡ ಕೇಳಿದ್ರೆ ಅದನ್ನೇ ಹೇಳ್ತಾರೆ ಭಾಳ ಚೆನ್ನಾಗಿ, ಅವರಿಗೆ ಅದು ಬೇಡ ಅಂತ. ದುಶ್ಶೀಲಂ, ರೋಗಿಣಂ, ವೃದ್ಧಂ, ರತಿಶಕ್ತಿ ವಿವರ್ಜಿತಂ, ಅದಾತಾರಂ, ಅವಿಜ್ಞಂಚ ನೈವ ವಾಂಛಂತಿ ಯೋಷಿತಃ ಅಂತ. ಕೆಟ್ಟ ನಡತೆ ಉಂಟು ಅಂತಾದರೆ, ದುಶ್ಶೀಲ ಆದರೆ, ದುಶ್ಚಟಗಳು ಉಂಟು ಅಂತಾದರೆ, ಆದ್ದರಿಂದ ಯಾವ ಹುಡುಗಿಯರು ಕುಡಿಯುವವನನ್ನು, ಸೇದುವವನನ್ನು, ಜರ್ದ ತಿನ್ನುವವನನ್ನು ಹತ್ತಿರ ಮಾಡಿಕೊಳ್ಳುವುದಿಲ್ಲ. ಇದೆಲ್ಲ ಗಮನಿಕೆ ಅವರದ್ದು. ಅದು ಬೇಡ ಅಂತಾರೆ, ಗೊತ್ತುಂಟು ಅವರಿಗೆಲ್ಲ. ನೋಡಿ, ಕೆಟ್ಟ ಶೀಲ ಇದ್ದವರ ಬಗ್ಗೆ ಹತ್ತಿರ ಹೋಗುವುದಿಲ್ಲ, ರೋಗ ಇದ್ದವರ ಬಗ್ಗೆ ಮೂಸುವುದಿಲ್ಲ. ರೋಗಿಣಂ, ವೃದ್ಧರ ಬಗ್ಗೆ ಅಂತೂ ಖಂಡಿತ ತಂಟ ತಕರಾರಿಗೆ ಬರುವುದೇ ಇಲ್ಲ ಅವರು. ರತಿಶಕ್ತಿ ವಿವರ್ಜಿತಂ, ಗಮ್ಮತ್ತು ಮಾಡಲಿಕ್ಕೆ, ಮಜಾ ಮಾಡಲಿಕ್ಕೆ ಆಗದವರ ಬಗ್ಗೆ ಯೋಚನೆಗೆ ಬರೋದು. ಸವಕಲಿದ್ದಾನೆ, ಪ್ರೇತದಾಗಿದ್ದಾನೆ, ಇದೆಂಥ ಕರ್ಮಕ್ಕೆ ಮಾರೇರಂದ, ಇದು ಹೆಣ ಅಂತ ತಿಳ್ಕೊಳ್ತಾರೆ. ಇನ್ನು ಆಚೆ ನೋಡಿದರೆ ಅದಾತಾರಂ, ಬಡವನಿಗೆ ಯಾವ ಹುಡುಗಿಯೂ ಬರೋದಿಲ್ಲ ಹತ್ತಿರಕ್ಕೆ, ಏನು ಕೊಡೋದಿಲ್ಲ, ಅವನಿಗೆ ಕಾಸೇ ಇಲ್ಲ ಅವರಿಗೆ. ಒಂದು ಲಿಫ್ಟಿಗೆ ತಗೊಳ್ಳಿಕ್ಕೆ ದುಡ್ಡು ಕೊಡಲಿಕ್ಕೆ ಆಗೋದಿಲ್ಲ ಅವನಿಗೆ, ಮಂಡೆ ಮಾರಿ ಎಂಥ ಕರ್ಮಕ್ಕೆ ಹೇಳಿ. ಬ್ರೇಕ್ ಗಮನಿರು, ಒಂದು ಬ್ರೇಕ್ ಯಾವುದರಲ್ಲಿ ಆಗ್ತದೆ ಹೇಳಿದ್ರೆ ಒಂದು ಲಿಫ್ಟಿಕ್ಕಲ್ಲಿ ಆಗ್ತದೆ, ಸ್ಟಿಕ್ಕಲ್ಲಿ ಬ್ರೇಕ್. ಮಜಾ ಇರುತ್ತೆ, ಲೋಕ ಹೇಗಿದೆ ಅಂತ. ಇದನ್ನೆಲ್ಲ ಗೆರೆ ಹಾಕಿ ತೋರಿಸ್ತಾರೆ ಎಂದು ಭಾರಿ ಖುಷಿಯಾಗತ್ತೆ ಅವರು. ಅದಾತಾರಂ, ಅವಿಜ್ಞಂಚ, ಅವನಿಗೆ ಎಂತ ಗೊತ್ತಿಲ್ಲ ಆದರೆ ದಡ್ಡನನ್ನು ಯಾರು ಮೂಸುವುದಿಲ್ಲ. ಹೇಳಿಕೊಡ್ಬೋದಿತ್ತಲ್ಲ ನಿಜವಾಗಿ, ಎಂತ ಬರೋದಿಲ್ಲ ಆದರೆ ಪಾಪ ಮಾರ ನಾನು ನಿಮ್ಮನ್ನು ಬೇರೆ ಮಾಡ್ತೇವೆ ಬನ್ನಿ ನಿಮಗೆ, ಅದು ಬೇಡ ಅವರಿಗೆ, ಅದಾಗೋದಿಲ್ಲ. ನೋಡಿ, ಎಲ್ಲ ಪದವೀಧರರನ್ನೇ ಆಯ್ಕೆ ಮಾಡೋದು, ಓದಿಕೊಂಡವರೇ ನಮಗೆ ಬೇಕು, ಮಾಡೋದೆಂಥದ್ದಿಲ್ಲ. ಆದರೂ ಹಾಗೆ ಪಾಪ ಶಾಲೆ ಹೋಗದವ, ಕಲಿಯದೇ ಇದ್ದವ, ಹಾರೆ ಮಾತ್ರ ಹಿಡಿಯುವವ, ಅವನಿಗೆ ಯಾರು ಬರೋದೇ ಇಲ್ಲ. ಹೆಚ್ಚಿನ ಪುರೋಹಿತರೆಲ್ಲ ಓದಿಕೊಳ್ಳಿಲ್ಲ ಅಂತ ಅವರ ತಲೆಯಲ್ಲಿ ಇರ್ತದೆ. ಇವತ್ತೆಲ್ಲ ಇಂಜಿನಿಯರ್ ಆದವರು ಮತ್ತು ಡಬಲ್ ಗ್ರ್ಯಾಜುಯೇಟ್ ಆದವರೆಲ್ಲ ಇದ್ದಾರೆ, ಪುರೋಹಿತರೆಲ್ಲ. ಅವರು ಮತ್ತೆ ದರ್ಬೆ ಗಂಟೆ ಆಗ್ತಾ ಕೂತ್ಕೊಂಡಿದ್ದಾರೆ. 40 ಆಚೆ ಆಗಿದೆ ಈಗ, ಮತ್ತೆಂತೇಳಿ ಅವ್ರ ತಲೆಯಲ್ಲಿ ಆಗಿ ಓದುವುದು ಅಂದರೆ ವೃತ್ತಿಪರ ವಿದ್ಯೆ ಮಾತ್ರ.
ಹೊರಗಿನಿಂದ ಸರ್ಕಾರಿ ಉದ್ಯೋಗ ಮತ್ತೊಂದೊಂದು ತಿಳ್ಕೊಂಡಿದ್ದಾರೆ ಅಷ್ಟೇ, ಅದರ ಆಚೆಗಿಲ್ಲ ಅಂತ. ಸ್ವಂತ ಉದ್ಯೋಗದ ಬಗ್ಗೆ ತಲೆಯೇ ಯೋಚನೆ ಇಲ್ಲ ಅವರಿಗೆ. ಇದನ್ನೆಲ್ಲ ಗಮನಿಸಿ ಹೇಳ್ತಾರೆ, ಇಂಥವ್ರ ಬಗ್ಗೆ ಮಾತಾಡೋದಿಲ್ಲ ಅವರು. ಕೇವಲ ಹುಡುಗಿಯರು ಹಾಳಾಗೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಸುಮ್ಮನೆ ಹುಡುಗರು ಹಾಳು ಮಾಡೋದಿಲ್ಲ ಥರ ಕೇಳ್ತಾರೆ. ಭಾರಿ ಎಲ್ಲ ದೋಷ ಆರೋಪಣೆ ಮಾಡೋದು ಹುಡುಗಿಯರಿಗೆ, ನಿಮ್ಮದೇನು ಭಾರಿ ಸಾಚ ಉಂಟ, ಹುಡುಗರು ಭಾರಿ ಏನು ಅಂತ ಕೇಳ್ತಾರೆ. ಅಲ್ಲ, ವಾಸ್ತವವಾಗಿ ಕರೆದದ್ದೆಲ್ಲ ಸರಿಯೇ, ತಪ್ಪೇನಲ್ಲ. ಶಾಸ್ತ್ರ ಇವನು ಹೇಳಿದ್ದು ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಅಂತ ಅಧರ್ಮದ ಒಂದು ತಕ್ಕಡಿಯಲ್ಲಿ ತೋರಿಸಿ ಹೇಳ್ತಾ ಇದ್ದಾನೆ. ತಪ್ಪು ಮಾಡುವುದು ತಪ್ಪಾಗ್ತದೆ, ನ್ಯಾಯ ಇಲ್ಲಾಗಿದೆ, ಧರ್ಮ ಭ್ರಷ್ಟತೆ ಬರ್ತದೆ. ಬಹಳ ಜೋರಾಗಿ ಉಲ್ಲೇಖ ಮಾಡ್ತಾನೆ. ನಿರತಃ ಪರದಾರೇಶು ತಸ್ಯ ಶ್ರೀರ್ವಾ ಕುತಃ ಯಶಃ. ವಾಸ್ತವವಾಗಿ ಇನ್ನೊಬ್ಬರ ಹುಡುಗಿಯರ ಮೇಲೆ, ತನ್ನದಲ್ಲದ ಹೆಣ್ಮಕ್ಕಳ ಮೇಲೆ ಯೋಚನೆ ಮಾಡುವವ, ಆಸಕ್ತಿ ಮೂಡಿದವ, ಇನ್ನೇನೋ ಅನ್ಯಾಯಕ್ಕೆ, ಅತ್ಯಾಚಾರಕ್ಕೆ, ಅನಾಚಾರಕ್ಕೆ ಎಸಗುವವ ಅವನು ಖಂಡಿತವಾಗಿಯೂ ಉದ್ಧಾರ ಆಗುವುದಿಲ್ಲ. ಅವನಿಗೆ ಯಾವ ಶ್ರೀಶಕ್ತಿಯ, ಸ್ತ್ರೀಶಕ್ತಿ ಅಲ್ಲ, ಶ್ರೀಶಕ್ತಿಯ, ಲಕ್ಷ್ಮಿ ಆಗಲಿ, ಭಾರತಿ ಆಗಲಿ, ಸರಸ್ವತಿ ಆಗಲಿ, ಇನ್ನು ಯಾರೇ ಇಂದ್ರಾಣಿ ಆಗಲಿ, ಪಾರ್ವತಿ ಆಗಲಿ, ಯಾವುದೇ ದೇವತಾ ಶಕ್ತಿಗಳ ಅನುಗ್ರಹ ಇಲ್ಲ. ಅವರೆಲ್ಲ ಕೊಟ್ಟರೆ ಅನಂತವಾದಂಥ ಗುಣಗಳು ಬರ್ತವೆ ಇವನಿಗೆ. ಲಕ್ಷ್ಮಿ ಮುನಿದರೆ ಮಾತು ಮುಗಿಯಿತು ಅಂತ ಅರ್ಥ, ಎಲ್ಲ ಹೋಯ್ತು. ಅಷ್ಟೂ ಲಕ್ಷ್ಮಿಯರು ಹೋಯ್ತು ಅಂತ ಅರ್ಥ ಅವನಿಗೆ. ಆರೋಗ್ಯ ಸರಿ ಇಲ್ಲ ಆಗ್ತದೆ, ವಿದ್ಯೆ ಬರುವುದಿಲ್ಲ ಆಗ್ತದೆ, ದುಡ್ಡು ನಿಲ್ಲುವುದಿಲ್ಲ ಆಗ್ತದೆ, ಎಲ್ಲ ಒಂದೊಂದೇ ಬಿದ್ದು ಹೋಗ್ತದೆ ಅವನಿಗೆ. ಅದನ್ನ ಕುತಃ ಶ್ರೀಹಿ ತಸ್ಯ ಶ್ರೀರ್ವಾ ಕುತಃ ಸುಖಂ ಕುತಃ ಯಶಃ. ಅವನಿಗೆ ಕೀರ್ತಿಯಲ್ಲಿ ಬರ್ತದೆ, ಜನ ಎಲ್ಲಿ ಅವನನ್ನು ಮೆರೆಸ್ತಾರೆ, ಜನ ಎಲ್ಲಿ ಅವನ ಬಗ್ಗೆ ಹೇಳಿಕೊಂಡು ಬರ್ತಾರೆ? ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಅವನು ಅತ್ಯಂತ ನೀಚನಾಗ್ತಾನೆ. ನಿಂದ್ಯಶ್ಚ ಪಾಪಯುಕ್ತಶ್ಚ ಶಶ್ವತ್ ಸರ್ವಸಭಾಸು ಚ. ಯಾರ ಅಂಗಳದಲ್ಲಿಯೂ, ಯಾರ ಊರಿನಲ್ಲಿಯೂ, ಯಾರ ದೇಶದಲ್ಲಿಯೂ ಎಂದೂ ಸಹ ಅವನಿಗೆ ಮರ್ಯಾದೆ ಇಲ್ಲ, ಮನ್ನಣೆ ಇಲ್ಲ. ಬೈತಾರೆ, ಬೊಗಳ್ತಾರೆ. ತೀರ ಪಾಪಿ ಆಗ್ತಾನವ ಶಾಸ್ತ್ರ ಪ್ರಕಾರದಲ್ಲಿ. ಲೋಕದಲ್ಲಿ ಅವನು ಬೇಡ ಆಗ್ತಾನೆ, ಶಾಸ್ತ್ರಕ್ಕೂ ಬೇಡ ಆಗ್ತಾನೆ. ಪರಲೋಕದಲ್ಲಿಯೂ ಅವನು ಯಶಸ್ಸನ್ನು ಗಳಿಸುವುದಿಲ್ಲ ಅನ್ನುವ ನೆಲೆಯಲ್ಲಿ ಇನ್ನೊಬ್ಬರ ಹೆಣ್ಮಕ್ಕಳ ಮೇಲೆ ಯಾರಿಗಾದರೂ ಕೆಟ್ಟ ಭಾವನೆಗಳಿದ್ರೆ ಅಲ್ಲಿಯೇ ಚಿವುಟು ಒಂದು ಬಹಳ ಜೋರಾಗಿ ಶಾಸ್ತ್ರಕಾರ ಅವರಿಗೆ ಹೊಡೆತವನ್ನು ಕೊಟ್ಟಿದ್ದು. ಗುರುಪತ್ನೀಂ ರಾಜಪತ್ನೀಂ ಅಗಮ್ಯಾಮಹ ಸರ್ವಶಃ. ತನಗಿಂತ ಉತ್ತಮರಾದ ಹುಡುಗಿಯರ ಬಗ್ಗೆ ಎಂದೂ ಕಣ್ಣೋಡಿಸಬೇಡ ಎನ್ನುವುದನ್ನು ಢಾಳಾಗಿ ಹೇಳಿಬಿಟ್ಟಿದ್ದಾರೆ ಅವರು. ಗುರು ಅಂದರೆ ಹಿರಿಯರು ಅಂತ ಅರ್ಥ, ಉತ್ತಮರು ಅಂತ ಅರ್ಥ, ದೊಡ್ಡವರು ಅಂತ ಅರ್ಥ. ವಾಸ್ತವವಾಗಿ ನಾನೊಂದು ದೃಷ್ಟಾಂತ ಕೊಡುವುದಾದರೆ, ಗುರು ಇದ್ದಾನಲ್ಲ, ಬೃಹಸ್ಪತಿ ಆಚಾರ್ಯ, ದೇವತೆಗಳ ಗುರು, ಅವನ ಹೆಂಡತಿ ತಾರೆ, ಅಹಲ್ಯ, ದ್ರೌಪದಿ, ತಾರಾ ಅಂತೇಳಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂನ ಸ್ಮರೇನ್ ನಿತ್ಯಂ ಮಹಾಪಾತಕನಾಶನಂ ಅಂತ ನಮ್ಮ ದೇಶ ದೊಡ್ಡ ಸಂಸ್ಕೃತಿ ಮಾಡಿಬಿಟ್ಟಿದೆ. ಬೆಳಿಗ್ಗೆದ್ದು 5 ಹೆಣ್ಮಕ್ಕಳನ್ನು ನೆನೆದರೆ ನಿನಗೆ ಒಳ್ಳೆ ಉದ್ಧಾರ ಆಗ್ತದೆ ಅಂತ. ನೋಡಿ, ಇದು ಹೇಳಿದ ಗಂಡು ಸಮಾಜ. ಹೆಣ್ಮಕ್ಕಳಿಗೆ ಈ ಶ್ಲೋಕ ಬರ್ತದೆ ಇಲ್ಲ ನನಗೆ ಗೊತ್ತಿಲ್ಲ, ಪುಣ್ಯಕವರು ಎಲ್ಲಿ ಹೇಳಿಕೊಳ್ತಾರೆ. ಗಂಡು ಮಕ್ಕಳು ಹೇಳಿಕೊಂಡು ಬರ್ತಾರೆ ಅದನ್ನು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ರಾವಣನ ಹೆಂಡತಿ ಮಂಡೋದರಿ, ತಾರಾ ಗುರುವಿನ ಹೆಂಡತಿ, ಪಂಚಕಂ, ಈ 5 ಹೆಣ್ಮಕ್ಕಳನ್ನು ಯಾವ ಮನುಷ್ಯ ಬೆಳಗ್ಗೆದು ನೆನೆದುಕೊಳ್ತಾನೆ ಅವನಿಗೆ ಒಳ್ಳೆಯದಾಗ್ತದೆ, ಮಂಗಳ ಆಗ್ತದೆ ಅಂತ. ಪತಿವ್ರತೆಯ ಸ್ಮರಣೆ ಮಾಡುವುದೇ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿಕೊಂಡ ಸಂಸ್ಕೃತಿ ನಮ್ಮದು. ಅದಕ್ಕೆ ಬಹಳ ಜೋರಾಗಿ ಹೇಳೋದು, ಹೆಣ್ಮಕ್ಕಳು ಹಾಳಾಗಬಾರ್ದು ಮಾರಾಯ, ಅಧರ್ಮ ಆಗ್ತದೆ, ನರಕ ಸಿಗ್ತದೆ, ಹೇಸಿಗೆ ಆಗ್ತದೆ, ಬೇಡ ಮಾರಾಯ ಅಂತ ಹೇಳೋದು ಅದಕ್ಕೆ ಅರ್ಜುನ ಜೋರಾಗಿ. ಆದ್ದರಿಂದ ಗುರುಪತ್ನಿ ಉತ್ತಮರ ಅಂದರೆ ಏನಾಯ್ತು, ಅಲ್ಲಿ ಬೃಹಸ್ಪತಿ ಆಚಾರ್ಯ ಹೆಂಡತಿ ತಾರೆಯನ್ನು ಚಂದ್ರ ಮೋಹಿಸಿದ, ಕಾಮಿಸಿದ. ಆಕೆಯೂ ಒಪ್ಪಿಕೊಂಡ್ಳು ಅಂತ ಇಟ್ಟುಕೊಳ್ಳಿ. ಅದೊಂದು ಗಮ್ಮತ್ತಾಗಿದೆ ವಿಷಯ. ಗುರುಗಳಲ್ಲಿ ಚಂದ್ರನು ಕಲಿತಿದ್ದ ಪಾಠ. ಒಂದಿನ ಚಂದ್ರ ಕೇಳಿದ, ಗುರುಗಳೇ ದಕ್ಷಿಣೆ ಕೊಡಬೇಕಲ್ಲ, ಎಂತ ಕೊಡಲಿ ಕಾಣಿಕೆ? ಗುರುಗಳು ಹೇಳಿದರು, ನನಗೆ ಅಂತ ಕಾಣುವುದಿಲ್ಲ, ಹೆಂಡತಿ ಹತ್ರ ಕೇಳು ಅಂದರು. ಇವ ಮನೆಯೊಳಗೆ ಹೋದ ಹೆಂಡತಿಯಲ್ಲಿಗೆ. ಇವತ್ತಿನವರೆಗೆ ಹೆಂಡತಿಯನ್ನು ನೋಡಿದ್ದೇ ಇಲ್ಲವ ಪಾಪ ಚಂದ್ರ. ಆವತ್ತೇ ಗುರುವಿನ ಹೆಂಡತಿಯನ್ನು ನೋಡಿದ, ತಾರೆಯನ್ನು ನೋಡಿದ್ದೇ ತಡ, ಚಂದ ಕಂಡ್ಲ ಅವನಿಗೆ. ತಾರೆಗೂ ಇವ ಭಾರಿ ಚಂದ ಕಂಡ, ಚಂದ್ರ ಭಾರಿ ಚಂದವೇ. ಹಾಗಾಗಿ ಅಲ್ಲಿಂದ ಕಾಣಿಕೆ ಕೊಡುವುದು ಬಿಟ್ಟ, ಹುಡುಗಿಯನ್ನೇ ತಗೊಂಡು ಹೋಗಿಯೇ ಬಿಟ್ಟವ. ದೊಡ್ಡ ಗಲಾಟೆ ಆಗಿದೆ ಅದು, ವಿಚಿತ್ರ ಆಗಿ ಹೋಗಿದೆ ಅದು. ತಾರಾಯುದ್ಧ, ಬೃಹಸ್ಪತಿ ಹೆಂಡತಿ. ಹೀಗೆ ಬೃಹಸ್ಪತಿ ದೊಡ್ಡರಿದ್ದಾರೆ, ಹೆಂಡತಿ ಚಂದ್ರನಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವಳಲ್ಲ ವಾಸ್ತವವಾಗಿ. ಆದರೆ ಗುರುವಿನ ಹೆಂಡತಿ ಆದ್ದರಿಂದ ಉತ್ತಮಳ ಹೆಂಡತಿ ತನಗಿಂತ ಉತ್ತಮಳಿಲ್ಲ, ಅವಳು ಸಣ್ಣವಳೆ.
ಆದರೆ ಯೋಗ್ಯತೆಯಲ್ಲಿ ಸಣ್ಣವಳಾಗಿದ್ದರು, ಉತ್ತಮನ ಹೆಂಡತಿ ಆದ್ದರಿಂದ ಅವನಿಗೆ ಪೆಟ್ಟು ಬಿತ್ತು ಚಂದ್ರನಿಗೆ. ಅದೇ ಶಾಪ ಕೊಟ್ಟದ್ದು ಅವಳು. ನಿನ್ನನ್ನು ಯಾರಾದರೂ ಭಾದ್ರಪದದ ಚೌತಿಯನ್ನು ಕಂಡ್ರೆ ಅವರು ಹಾಳಾಗಿ ಹೋಗ್ತಾರೆ ಹೇಳಿದ್ದು ಅವಳು. ಯಾರ್ಯಾರು ಯಾವ್ಯಾವುದೋ ಶಾಪ ಯಾರ್ಯಾರಿಗೆ ಅಂಟಿಸ್ತಾರೆ. ನಿಜವಾಗಿ ವಾಸ್ತವವಾಗಿ ಅದು ಗಣಪತಿ ಹೊಟ್ಟೆ ಬೀರಿದದ್ದಕ್ಕೆ ಅದು ಯಾವುದಲ್ಲ, ಶಾಪ ಇರುವುದು ಇಲ್ಲಿ. ತಾರೆ ಚಂದ್ರನಿಗೆ ಕೊಟ್ಟ ಶಾಪ ಅದು. ನೀವು ಯಾರು ತಿಳ್ಕೊಂಡದ್ದೆಲ್ಲ ತಪ್ಪು. ನಾನು ಹೇಳಿದ್ನಲ್ಲ, ಏನೇನೋ ತಪ್ಪನ್ನೇ ಹೇಳಿಕೊಳ್ತಾರೆ, ಅದನ್ನೇ ಉರುಗೊಡೆದು ಹೋಗ್ತಾರೆ. ಇದು ಡಾಕ್ಯುಮೆಂಟೆಡ್ ವಾಸ್ತವವಾಗಿ ಪುರಾಣದಲ್ಲಿರುವಂಥ ವಿಷಯ. ಮತ್ತು ಕೃಷ್ಣನ ಕಥೆಯಲ್ಲಿಯೂ ಅದು ಯಾವುದು ಅಲ್ಲವೇ ಅಲ್ಲ, ಭಾಗವತದಲ್ಲಿ ಬರುವುದಲ್ಲ ವಿಷಯ, ಅದೆಲ್ಲ ಸಮಂತಗೋಪಾಖ್ಯಾನದ ಕಥೆಯೇ ಅಲ್ಲ, ವಿಷಯ ಇಷ್ಟೇ. ಹಾಗಾಗಿ ದೊಡ್ಡವರ ಹೆಣ್ಮಕ್ಕಳ ಬಗ್ಗೆ ಯಾವತ್ತೂ ಕೈ ಓಡಿಸಬೇಡ, ಬಾಯಿ ಹಾಕಬೇಡ, ಕಣ್ಣು ಹೊಡಿಬೇಡ. ಹಾಗೆ ರಾಜಭಾರ್ಯ ನೋಡಿಕೊಳ್ಳುವವರ, ದೇಶದ ಮೇಲೆ ಬೆಲೆ ಉಳ್ಳವರ, ಕೆಲಸಗಾರರ, ಅವರ ಮೇಲೆಯೂ ಸಹ ಹೆಂಡತಿಯರ ಬಗ್ಗೆ ನಿನ್ನ ಕಾಮನೆಗಳಿರಬಾರ್ದು ಅನ್ನುವ ಸಹಜವಾದ ಸಾಮಾನ್ಯವಾದ ವಿಷಯವನ್ನು ಹೇಳಿಕೊಂಡು ಬ್ರಹ್ಮಹತ್ಯಾ ಶತಂ ಲಭೇದಂತಾನೆ. ನೀನೊಂದೊಮ್ಮೆ ಅಂಥ ಹೆಣ್ಮಕ್ಕಳನ್ನು ಹಾಳು ಮಾಡಲಿಕ್ಕೆ ಹೊರಟ್ರೆ ನಿನಗೆ 100 ಬ್ರಾಹ್ಮಣರನ್ನು ಕೊಂದ ಪಾಪ ಬರ್ತದೆ ಅಂತಾನೆ. ಸಿಕ್ಕಿ ಬೀಳ್ತಾನೆ. ಎಷ್ಟು ಗಲಾಟೆ ಉಂಟು ನೋಡಿ. ಹಾಳು ಮಾಡುವುದೋ ಅನ್ನುವುದರ ಮೇಲೆ ಬಹಳಷ್ಟು ಸಮಾಜದ ಮೇಲೆ ತುಂಬ ಕಳಕಳಿ ಇರಲಿಕ್ಕೆ ಹೋಗಿ, ಜವಾಬ್ದಾರಿ ಇರಲಿಕ್ಕೆ ಹೋಗಿ ಅರ್ಜುನ ಬಹಳ ಚಂದವಾದ ಈ ವಾದವನ್ನು ಇಟ್ಟಿದ್ದಾನೆ ನಮ್ಮ ಮುಂದೆ. ನಾವು ಒಂದು ಸೈಡಲ್ಲಿ ಮಾತ್ರ ನೋಡುವುದಲ್ಲ, ಇನ್ನೊಂದು ಸೈಡ್ ನೋಡಲಿಕ್ಕೊಂಡು ಹೇಗಿರ್ತದೆ, ಜಾಗ್ರತೆ ಕೊಟ್ಟ ರೀತಿ ಹೇಗಿರ್ತದೆ. ಹೆಣ್ಣು ಮಕ್ಕಳೇ ಹಾಳಾಗ್ತಾರೋ ಕೇಳಬೇಡಿ. ಹೆಣ್ಮಕ್ಕಳು ಹಾಳಾಗುವುದು ಯಾವ ನೆಲೆಯಲ್ಲಿ ಹೇಳ್ಕೊಂಡು ಅವರದ್ದೆಷ್ಟು ಪಾಲು ಇವರದ್ದೆಷ್ಟು ಪಾಲು, ಇಲ್ಲಿ ಎಷ್ಟಿದೆ ಅಲ್ಲಿ ಎಷ್ಟಿದೆ, ಇವರಿಗೇನು ಹೊಡಿಲಿಲ್ವಾ, ಇವರನ್ನು ದುಡ್ಲಿಲ್ವಾ, ಇವರಿಗೇನು ಹೇಳಲಿಲ್ವ ಪಾಠ ಕೇಳಿದೆ, ಎಷ್ಟು ಜೋರಾಗಿ ಪಾಠ ಮಾಡಿದ್ದಾರೆ ನೋಡಿ. 100 ಗಟ್ಟಲೆ ಬ್ರಾಹ್ಮಣರನ್ನು ಕೊಂದ ಪಾಪಕ್ಕೆ ಬಲಿಯಾಗ್ತೀಯಾ, ಉತ್ತಮರ ಹೆಂಡತಿಯರ ಬಗ್ಗೆ ನೀನು ಕೈ ಓಡಿಸಿದರೆ ಕಣ್ಣಾಡಿಕಿದ್ದಾರೆ ಅಂತಾನೆ. ಇನ್ನು ಮುಂದಕ್ಕೆ ಹೋಗ್ತಾನೆ, ಕೇಳಿಕೊಳ್ಳುವುದಾಗಿದ್ದರೆ ಕಳ್ಕೊಳ್ಳುವುದಾಗಿದ್ದರೆ. ಕೋಟಿ ಜನ್ಮಾರ್ಜಿತಂ ಪುಣ್ಯಂ ಸಂಧ್ಯಾರ್ಚ ತಪಸಾರ್ಜಿತಂ. ಎಷ್ಟು ಜೋರಿರ್ತದೆ ಕೇಳಿದರೆ. ಇವತ್ತು ನಿನ್ನೆದ್ದು ಮಾತ್ರ ಅಲ್ಲ, ವಾಸ್ತವವಾಗಿ ನೋಡಲಿಕ್ಕೆ ಹೋದರೆ ಪರಸ್ತ್ರೀಯೇ ದ್ವಿಜಸ್ಯ ವೃಷಲೀಭೋಗಾತ್ ನಶ್ಯತ್ಯೇವನ ಸಂಶಯ ಅಂತಾನೆ. ಒಬ್ಬ ಉತ್ತಮನಾದವ ಧರ್ಮಭ್ರಷ್ಟೆಯಾದ, ತಪ್ಪು ಮಾಡಿರುವ, ಹೆಚ್ಚು ಕಡಿಮೆಯಲ್ಲಿ ನಿಂತ ಹೆಣ್ಮಕ್ಕಳ ಮೇಲೆ ಹೋಗಿಬಿಟ್ರೆ ಅವ ಕೋಟಿಗಟ್ಟಲೆ ಜನ್ಮದಲ್ಲಿ ಮಾಡಿದ ಜಪ ಅನುಷ್ಠಾನ ಪೂಜೆ ತಪಸ್ಸು ವ್ರತ ನಿಯಮಗಳೆಲ್ಲ ಪುಣ್ಯ ಕಳ್ಕೊಳ್ತಾನೆ ಅಂತ ಹೀಗೆ ಮಾತಾಡಲಿಕ್ಕೆ. ಒಂದು ಜನ್ಮದ್ದು ಮಾಡಿಕೊಂಡದನ್ನು ಕಳ್ಕೊಳ್ಳುವುದು ಅಂದಾಗಲೇ ಹೆದರಿಕೊಳ್ತಾರೆ, ಆಗುವಂಥದ್ದಲ್ಲ. ಒಬ್ಬನಿಗೆ ದೊಡ್ಡ ಒಂದು ಪ್ರತಿಮೆಯ ದಾನ ಮಾಡಲಿಕ್ಕೆ ರಾಜ ತಯಾರು ಮಾಡಿದ, ಅವನಿಗೆ ಕಾಲಪುರುಷ ದಾನ ಅಂತ. ಅವನು ಯಾರು ಹೇಳಿದರು, ನೀನು ಬೇಗ ಸಾಹಿತಿ, ಅದಕ್ಕೇನು ಮಾಡಬೇಕು ಅಂದರೆ ಒಂದು ಕಾಲಪುರುಷನ ಯಮನ ವಿಗ್ರಹದಂತೆ ಒಂದು ಮಾಡಿ ದಾನ ಮಾಡಬೇಕು. ಮಾಡ್ತೇನೆ ಅಂದ. ಅದು ಕಬ್ಬಿಣದ ಪ್ರತಿಮೆ ಆಗಿರಬೇಕು, ಆಳೆತ್ತರ ನಿನ್ನಷ್ಟೇ ಬರಬೇಕು, ಅದರಲ್ಲಿ ಬಂಗಾರದ ನವರತ್ನಗಳ ಆಭರಣಗಳೆಲ್ಲದರ ವ್ಯವಸ್ಥೆ ಬರಬೇಕು. ಅಂದರೆ ಕೋಟಿಗಟ್ಟಲೆ ವ್ಯಾಲ್ಯೂ ಇಡೋದು. ಮಾಡಿದ ಎಲ್ಲ ಮಾಡ್ತೇನೆ ಅಂತ ತಂದಿಟ್ಟ. ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾನೆ, ಮೃತ್ಯುಂಜಯ ಹೋಮ ದಶದಾನ ಅದೆಲ್ಲ ಮಾಡಿದ್ದಾನೆ. ಇದನ್ನು ಕೊನೆಗಿಟ್ಟಿದ್ದಾನೆ. ಈ ಪುರುಷದಾನ ಕಾಲಪುರುಷದಾನ ಇಟ್ಟಿದ್ದೇನೆ, ಸಮಾಜದಲ್ಲಿ ಯಾರಿದ್ದಾರೆ ಬನ್ನಿ ತಗೊಳ್ಳಿಯಿಂದ. ಯಾರು ಬರಲೇ ಇಲ್ಲ, ಯಾರ ಹತ್ತಿರ ಬರಲಿಲ್ಲ ಅವನ ಗ್ರಾಚಾರ ಪರಿಹಾರಕ್ಕೆ. ಕೊನೆಗೆ ಹಬ್ಬ ಬಂದು ಕೂತ, ಕೊಡಿ ಅಂದ. ಆಗ ಬಂದದ್ದು ನೋಡಿದಾಗ ಆ ಪ್ರತಿಮೆ ಕೈ ಮಾಡ್ತದೆ, 3 ಬೆರಳು ತೋರಿಸ್ತದೆ. ಓ, ಇದು ಶೂಲ ಉಂಟು ಕಾಣ್ತದೆ ಅದರ ಕೈಯಲ್ಲಿ, ಎದ್ದು ಹೋದವ. ಅದನ್ನು ನೋಡಿ ಮತ್ತೆ ಯಾರು ಬರಲಿಕ್ಕೆ ಹೋಗಲಿಲ್ಲ. ಇನ್ನೆಷ್ಟೋ ಸಮಯದಂತ ಯಾರೋ ಒಬ್ಬ ಪ್ರಯತ್ನ ಮಾಡಲಿಕ್ಕೆ ಬಂದು ಕೂತ, ಮತ್ತೆ ಅದು ಕೈ 3 ಮಾಡ್ತಾ ಉಂಟು. ಓ, ಇದು ಕಬ್ಬಿಣದ ಪ್ರತಿಮೆ, ಇನ್ನೇನು ಮಾಡುತ್ತೋ, ಹೊಟ್ಟೆಗಿಟ್ಟು ಬಿಟ್ಟರೆ ಕೊನೆಗೆ ಅಂತ ಅವನು ಎದ್ದೋದ. ಕೊನೆಗೆ ಯಾರು ಇಲ್ಲದಿದ್ದಾಗ ಇನ್ನೊಬ್ಬ ಬಡೇ ಬ್ರಾಹ್ಮಣ ಒಬ್ಬ, ಏನು ಅಲ್ಲದವ, ಚೊಟ್ಟು ಕೋಮಣದವ ಒಂದು ಕೂತ, ಕೊಳ್ಳೆ ಅಂತ ಹೇಳಿ. ಆಗದು 3 ಮಾಡಿದ್ದು ಬೆರಳು. ಅವ ಮಾಡ್ತಾನೆ, ಅದರ ಎದುರು ಕೂತವ ಮಂಡೆ ಎಲ್ಲ ಆಡಿಸಿದ, ಅದಕ್ಕೆ ಪ್ರತಿಮೆ 2 ಅಂತ ಮಾಡಿದೆ. ಮತ್ತು ಎದುರು ಕೂತವ ಮತ್ತೆ ಮಂಡೆ ಎಲ್ಲ ಆಡಿಸಿದ, ಮತ್ತು ಪ್ರತಿಮೆ 1 ಅಂತ ಮಾಡಿದೆ. ಸರಿ ಅಂತ ಕೈ ಹಿಡ್ದ, ತಗೊಂಡು ಹೋದ. ಅದನ್ನೆಲ್ಲ ಮತ್ತೆ ಕರಗಿಸಿ ಎಲ್ಲ ಮಾರಿ ದುಡ್ಡು ಮಾಡ್ತಾನೆ, ಅದು ಬಿಡಿ, ಅದು ಆನಂತರದ ವಿಷಯ. ರಾಜ ಕೇಳ್ತಾನೆ, ಅದೆಂತ ಮಾರಾಯ, 3 ತೋರಿಸುವ ನೀನು ಮಂಡೆ ಎಲ್ಲ ಆಡಿಸಿದಿ, 2 ತೋರಿಸುವ ಮತ್ತೆ ಮಂಡೆ ಎಲ್ಲ ಆಡಿಸಿದಿ, ಮತ್ತು 1 ತೋರಿಸುವಾಗ ಆಯಿತು ಅಂತ ಕೈ ಹಿಡ್ದು ಯಾಕೆ ಅಂತ. ಅದು ನನ್ನ ಹತ್ರ ಕೇಳಿದ್ದು 3 ಹೊತ್ತಿನ ಜಪ ಮಾಡಿದರ ಇವತ್ತಿನವರೆಗೆ ಪುಣ್ಯ ಕೊಟ್ಟು ಬಿಡು ಅಂತ, ಬದುಕುವವರೆಗೆ ನೀನು ಮಾಡುವುದನ್ನೆಲ್ಲ ನನಗೆ ಸಮರ್ಪಿಸು ಅಂತ. ನಾನು ಆಗುವುದಿಲ್ಲ ಹೇಳಿದೆ. ಮತ್ತು 2 ಹೊತ್ತಿನ ಜಪ ಮಾಡಿದ್ದರ ಪುಣ್ಯವನ್ನು ಕೊಡು ಅಂತ ಕೇಳಿದೆ.
ಆಗೋದಿಲ್ಲ ಹೇಳಿದೆ. ಮತ್ತು ಒಂದು ಹೊತ್ತಿನದ್ದು ಈಗ ಮಾಡಿದ್ದು ಇನ್ನೂ ಆಗುವಂಥದ್ದು ಕೊಡು ಹೇಳಿದೆ. ಆಯಿತು ಹೇಳಿದೆ, ಕೊಟ್ಟೆ. ಮನುಷ್ಯ ಕಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ, ಮಾಡುವುದೇ ಇಲ್ಲ. 3 ಹೊತ್ತು ತಿನ್ನುವುದು ಗಡದಲ್ಲಿ ಅಷ್ಟೇ. 6 ಹೊತ್ತು ತಿಂತಾನೆ ಪ್ರಾಣಿ. ಬದುಕುವುದು ಅಷ್ಟೇ. 90 ದಾಟುವುದಿಲ್ಲವ 3 ಹೊತ್ತು 6 ಹೊತ್ತು ತಿಂದದ್ದಕ್ಕೆ. 60ರ ಹತ್ತಿರದಲ್ಲೇ ಸಾಯ್ತಾನೆ. ನಿಜವಾಗಿ ಕಮ್ಮಿ ಹೊತ್ತು ತಿನ್ನಬೇಕು, ಹೆಚ್ಚು ಹೊತ್ತು ಜಪ ಮಾಡಬೇಕು, ಪೂಜೆ ಮಾಡಬೇಕು, ಚಿಂತನೆ ಮಾಡಬೇಕು. ಭಗವಂತನೆಡೆಗೆ ನಾವು ನಮ್ಮ ತಲೆಯನ್ನು ಓಡಿಸಬೇಕು. ಬೆಳಿಗ್ಗೆ ಸೂರ್ಯ ಬರುವ ಮುಂಚೆ, ನಡು ಹೊತ್ತಿನಲ್ಲಿ ಒಮ್ಮೆ ಊಟ ಮಾಡುವ ಮುಂಚೆ, ಸಂಜೆ ಸೂರ್ಯಾಸ್ತದ ಮುಂಚೆ ದೇವರನ್ನು ಕರಿಬೇಕು. ಕೊನೆಗೆ ನಡುರಾತ್ರಿಯಲ್ಲಿ ಎದ್ದು ಮಾತಾಡಿಸಬೇಕು. ಅದು ಯಾರ ಮನೆಯಲ್ಲಿ ಇಲ್ಲ ಈಗ. ಆಚಾರ್ಯ ಮಧ್ವರು ಹೇಳ್ತಾರೆ ಅದನ್ನು ಭಾಳ ಸುಂದರವಾಗಿ. ಮಧ್ಯದಲ್ಲಿ ಎದ್ದು, ಬಲಾತ್ಕಾರದಲ್ಲಿ ಎದ್ದು ಎಚ್ಚರ ಮಾಡಿಕೊಂಡು ಸ್ಮರೇತ ಬಹುಶೋ ಹರಿಂ ಅಂತರಾಳೇ ತಥೋದ್ಬುದ್ಧ. ಮಧ್ಯರಾತ್ರಿಯಲ್ಲಿ ಮತ್ತೆ ಎದ್ದು ದೇವರ ಚಿಂತನೆ ಮಾಡಿದರೆ, ಎಲ್ಲರ ಮನೆಯಲ್ಲಿ ದೀಪ ಹಾಕಿ ಎಲ್ಲರೂ ಕೂತ್ಬಿಟ್ರೆ ಯಾವ ಊರಿನಲ್ಲಿಯೂ ಕಳ್ಳರೇ ಇರುವುದಿಲ್ಲ. ಆರಾಮಾಗಿರ್ಲಿಕ್ಕೆ ಆಗ್ತದೆ. ಆದರೆ ಯಾರು ಮಾಡುವುದೇ? ಅವರು ಅಷ್ಟು ಹೊತ್ತು ಪಂಚಕಾಲ ಪರಾಯಣ ಅಂತಾರೆ ಭಾರತ ಹೇಳುವಾಗ. 5 ಹೊತ್ತು ದೇವರನ್ನು ಮಾತಾಡಿಸ್ತಾ ಇದ್ದರು ಅಂತ. ಎದ್ದ ತಕ್ಷಣ ಬ್ರಹ್ಮ ಮುಹೂರ್ತದಲ್ಲೊಮ್ಮೆ, ಆನಂತರ ಮಿಂದು ಬಂದ ಬಳಿಕ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನದ ಹೊತ್ತಿನಲ್ಲಿ ನಡುನೆತ್ತಿಯ ಸೂರ್ಯ ಆಚೆ ವಾಲಿದಾಗ ಪಶ್ಚಿಮಕ್ಕೆ, ಸಂಜೆ ಸೂರ್ಯ ಮುಳುಗುವ ಮುಂಚೆ, ಮಧ್ಯರಾತ್ರಿಯಲ್ಲಿ ಎಚ್ಚರ ಮಾಡಿಕೊಂಡು, ಹೀಗೆ 5 ಹೊತ್ತು ಜಪ ಮಾಡಲಿಕ್ಕೆ ಉಂಟು. ಇವತ್ತು ಪಂಚಕಾಲ ಸಂಧ್ಯಾವಂದನ ಪುಸ್ತಕ ಎನ್ನುವುದು ನನ್ನ ಜನ್ಮದಲ್ಲಿ ನಾನು ಅಲ್ಲಿ ನೋಡಲಿಲ್ಲ. ನಾನೇ ಹೇಳಿಕೊಂಡದ್ದು, ಯಾರು ಹೇಳಲಿಕ್ಕೂ ಬರಲಿಲ್ಲ. ಅದರಲ್ಲಿ 3 ಹೊತ್ತಿನ ಜಪ ಅಂತ ಹೇಳಿಕೊಂಡದ್ದು ಪುಸ್ತಕ ಕಾಣ್ತದೆ. ಅದರಲ್ಲಿ ಬಹಳ ವಿಶೇಷವಾಗಿ 3 ಹೊತ್ತಿದ್ದಿಲ್ಲ. 1 ಹೊತ್ತಿನ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಉಳಿದದ್ದನ್ನು ಅಲ್ಲಿಗೆ ಮುಗಿಸಿಬಿಟ್ಟಿದ್ದಾರೆ. ಈಗ ಮಾಡುವವರು, ಜಪ ಮಾಡಲಿಕ್ಕೆ ಇಷ್ಟಪಡುವವರು 1 ಹೊತ್ತು ಗ್ಯಾರಂಟಿ ಮಾಡ್ತಾರೆ. ಸಂಜೆ ಕೆಲವೊಮ್ಮೆ ಮಾಡಿದ ನಾಟಕ ಮಾಡ್ತಾರೆ. ಮಧ್ಯಾಹ್ನ ಅಂತೂ ಊಟ ಕಡ್ದು ಮಾಡ್ತಾರೆ, ಮಾಡೋದಿಲ್ಲ. ಇನ್ನು ಇದು ಇರುವುದಿಲ್ಲ. ಕೆಲವೊಮ್ಮೆ ವಾರಕ್ಕೊಮ್ಮೆ ಮಾಡುವವರಿದ್ದಾರೆ, ಮತ್ತು ಮನೆಗೆ ಬಂದರೆ, ಊರಿಗೆ ಬಂದರೆ ಮಾಡುವವರಿದ್ದಾರೆ. ಹಾಸ್ಟೆಲಲ್ಲಿ ಮಾಡೋದು. ಹಾಸ್ಟೆಲಲ್ಲಿ ಮಾಡಿದರೆ ಕೇಳ್ತಾರೆ ಯಾರದು, ಎಂಥದ್ದು ನೀನು ಚಮಚದಲ್ಲಿ ಕುಡಿಯುವುದ ನೀರನ್ನೆಲ್ಲ ಕೇಳ್ತಾರೆ ಅಂತವ್ರು ಹೇಳೋದು. ಇರಲಿ, ಕೋಟಿ ಜನ್ಮಾರ್ಜಿತಂ ಪುಣ್ಯಂ, 1-2 ಜನ್ಮದ್ದಲ್ಲ, ಕೋಟಿಗಟ್ಟಲೆ ಮಾಡಿದ ಜನ್ಮದಲ್ಲಿ ಮಾಡಿದ ಜಪ, ಅರ್ಚ, ಪೂಜೆ, ಜೊತೆಯಲ್ಲಿ ತಪಸ್ಸು, ವ್ರತ ನಿಯಮಗಳು, ಉಪವಾಸ, ನಿಯಮನಿಷ್ಠೆಗಳು, ಇನ್ನೇನು ನದಿ ಸ್ನಾನ, ಕ್ಷೇತ್ರವಾಸ, ಎಲ್ಲ ಯಾವುದೋ ಎಲ್ಲ ಶಾರೀರಿಕವಾದ ತಪಸ್ಸು, ವಾಂಗ್ಮಯವಾದ ತಪಸ್ಸು, ಜೊತೆಯಲ್ಲಿ ಮಾನಸವಾದ ಧ್ಯಾನಾದಿಗಳು ಎಲ್ಲವೂ ಕೋಟಿಗಟ್ಟಲೆ ಜನ್ಮದಲ್ಲಿ ಮಾಡಿದ್ದನ್ನೆಲ್ಲ ಕಳ್ಕೊಳ್ತಾನವ. ಧರ್ಮಭ್ರಷ್ಟವಾಗಿ ಯಾವ್ಯಾವುದೋ ಹೆಣ್ಮಕ್ಕಳಲ್ಲಿ ತನ್ನ ಕಾಮನೆಗಳನ್ನು ತೀರಿಸಿಕೊಳ್ಳುವವ ಹಾಳಾಗಿ ಹೋಗ್ತಾನೆ ಎನ್ನುವರ ಬಹಳ ಜೋರಾದ ಗೆರೆಗಳನ್ನು, ಬೈದ ಯೋಚನೆಗಳು ನಮ್ಮ ಕಿವಿಗೆ ಬಿದ್ದದ್ದೇ ಇಲ್ಲ. ಇವರೆಲ್ಲ ಹೇಳಿತ್ತು ಎಷ್ಟು ಜೋರಾಗಿ ಹೇಳ್ತಾ ಇದ್ದಾರೆ ಯೋಚನೆ ಮಾಡಿ ನೀವು. ಖಾಲಿ ಇಷ್ಟಕ್ಕೆ ಹೇಳಿಕೊಂಡದ್ದಕ್ಕೆ ಮತ್ತೆ ಉಳಿದದ್ದಕ್ಕೆ ಇಲ್ವ ಕೇಳಲಿಕ್ಕೆ ಹೋಗಿ ಇದೆಲ್ಲ ದೊಡ್ಡದಾಯ್ತಲ್ಲ ಹೇಳಿದರೆ. ಭಾಳ ಸಣ್ಣ ಪುಟ್ಟದ ಚಿಂತನೆಗಳು ಕಾಣುತ್ತವೆ ಹೇಳುವುದಾಗಿದ್ದರೆ. ಒಂದು ಹೇಳಿ ಹೋಗ್ತೇನೆ ಬೇಕಾದರೆ ಕೊನೆಗೆ. ಗ್ಯಾರಂಟಿ ಸಮಾಜದಲ್ಲಿ ಉಳಿಸಲಿಕ್ಕೆ ಬೇಕಾಗಿರತಕ್ಕ ನಮ್ಮ ಧರ್ಮಗಳನ್ನು ಎಷ್ಟು ಸುದೃಢವಾಗಿ ಕಟ್ಟಿದ್ದಾರೆ ಹೇಳುವುದಾಗಿದ್ದರೆ. ವಕ್ಷ ಶ್ರೋಣಿ ಸ್ತನಸ್ತ್ಯಂಚ ಯಪ್ಪಶ್ಯತಿ ಪರಸ್ತ್ರೀಯ ಕಾಮೇನ ಕಾಮುಕೋ ಯೋಹಿ ತತಶ್ಚಾಂಧಃ ತ್ರಿಜನ್ಮನಿ. ಕೇಳ್ತೀರಾ? ಯಾರಾದರೂ ಯಾವುದಾದ್ರೂ ಹೆಣ್ಮಕ್ಕಳ ಬಯಸಿ ಕಾಮನೆಯ ದೃಷ್ಟಿಯಿಂದ ಅವಳ ಎದೆಸೀಳನ್ನಾಗಲಿ, ಚೆಲ್ಲಿದ ಎದೆಯನ್ನಾಗಲಿ, ಸೊಂಟವನ್ನಾಗಲಿ, ನಡುವನ್ನಾಗಲಿ, ಮೂರೆಯನ್ನಾಗಲಿ ಒಂದೊಮ್ಮೆ ಗಮನಿಸಿ ನೋಡಿದ ಅಂದರೆ ಅವನು 3 ಜನ್ಮದಲ್ಲಿ ಕುರುಡನಾಗಿ ಹುಡ್ತಾನೆ ಅಂತ. ಬೇಕಾ? ಹುಡುಗಿಯರು ಬೇಕಾ? ಹೇಗೆ ಬೇಕು? ಅದಕ್ಕೆ ನಾನು ಹೇಳಿದೆ ಅನ್ಯ ಲಿಂಗ್ಯತೆ ಕಾಂತ ಅಂತ. ನೋಡಿದ, ದುರುಗುಟ್ಟಿ ನೋಡಿದ ಅರ್ಜುನ, ಮೈ ಮರೆತು ನೋಡಿದ, ಖುಷಿಯದ್ದು ನೋಡಿದ. ಸ್ವರ್ಗದಲ್ಲಿ ನೆಲೆಗೊಂಡವ ಅರ್ಜುನ, ಕೈಲಾಸದಲ್ಲಿ ತಪಸ್ಸು ಮಾಡಿ ಹೊರಟವ, ತಪಸ್ಸಿನ ಮೂರ್ತಿ, ಪಾಶುಪತವನ್ನು ಗೆದ್ದವ. ಅಲ್ಲಿ ಸ್ವರ್ಗ ಸಭೆಯಲ್ಲಿ ಅವನಿಗೆ ವೆಲ್ಕಮ್ ಇತ್ತು. ಆಗ ಉರ್ವಶಿಯ ಕುಣಿತ ಇತ್ತು. ಗಮ್ಮತ್ನಲ್ಲಿ ನೋಡಿದ. ರಾತ್ರಿ ಇಂದ್ರ ಉರ್ವಶಿಯನ್ನು ಕಳಿಸಿದ ಅರ್ಜುನನ ಮನೆಗೆ, ಅರ್ಜುನನ ಕೋಣೆಗೆ. ಬಂದವನೇ ಉದ್ದ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ ಉರ್ವಶಿಗೆ. ಅರ್ಜುನ ಉದ್ದಂಡ ನಮಸ್ಕಾರ ಮಾಡಿದ್ದಾನೆ. ಅಮ್ಮ ಮಹಾತಾಯಿ, ವಂಶ ಬೆಳಗಿದ ನನ್ನ ಮೂಲ ದೇವತೆ ನೀನು ಅಂದ. ಮೈ ರೋಮಾಂಚನ ಆಗಬೇಕು ಅವನ ಮಾತಿಗೆ. ಈಕೆ ಬಂದದ್ದೇ ಅವನ ಜೊತೆಯಲ್ಲಿ ಆಡಲಿಕ್ಕೆ, ಅವನನ್ನು ರಮಿಸಲಿಕ್ಕೆ. ಛೇ ಅಂತಾಳೆ ಅವಳು, ದುಡಿ ಬಿಡ್ತಾಳೆ. ನಾನು ಬಂದದ್ದು ನಿನ್ನನ್ನು ಬಿಗಿದಪ್ಪಿಕೊಂಡು ಸಂತೋಷ ಪಡಲಿಕ್ಕೆ ಅಂದಾನೆ.
ನಾನು ನೋಡಿದ್ದ ಹಾಗೆ ಅಲ್ಲವೇ ಅಲ್ಲ. ಸಭೆಯಲ್ಲಿ ನಿನ್ನನ್ನು ಬೆರಗಾಗಿ ದೃಷ್ಟಿಸಿದ್ದೇನೆ, ನನ್ನದೆಲ್ಲ ಭಾವನೆಗಳು ಅಮ್ಮನ ಸ್ಥಾನದಲ್ಲಿತ್ತು ಅಂತ. ಇದು ಮುಖ್ಯ. ಹುಡುಗ ದೇವರ ಮೋರೆ ನೋಡಬೇಕು ಅಂತ ಹೊರಟ, ಧ್ರುವನಂತೆ, ಪ್ರಹ್ಲಾದನಂತೆ, ಉಳಿದವರ ಕಥೆಯಂತೆ ಅಮ್ಮನನ್ನು ದುಂಬಾಲು ಬಿದ್ದ. ಕೊನೆಗೂ ಅಮ್ಮ ಹೇಳಿದ್ಲು, ಆಗುವುದಿಲ್ಲ ಮಗ, ನಿನ್ನನ್ನು ಬಿಟ್ಟು ನನಗಾಗುವುದಿಲ್ಲ, ದೇವರನ್ನು ಕಾಣಿಸಲಿ, ನಿನಗೆ ಊರಿನವರಿಗೆ ಗೊತ್ತಿಲ್ಲ, ನಾನು ಹೋಗ್ತೇನೆ, ಕಾಡಿನಲ್ಲಿ ಆದರೂ ಅಲ್ಲಿದ್ದೇನೆ, ಸಿಕ್ಕಿದಾಗ ಬರ್ತೇನೆ. ಖಂಡಿತ ಖಂಡಿತ ದೇವರನ್ನು ಮೋರೆ ನೋಡುವ ನಿನ್ನ ಮೋರೆ ನೋಡಿ ನಾನು ಸಾಯಬೇಕು, ಹೋಗು ಮಗ ಅನ್ನು. ಹೊರಟ, ತಿರುಗಿದ, ಎಲ್ಲ ಸಂತರನ್ನು ಸಮಾವೇಶದಲ್ಲಿ ಬಂದು ಕೇಳಿದ, ದೇವರು ಕಾಣಿಸ್ತೀರಾ, ದೇವರು ನೋಡಿದ್ದೀರಾ, ದೇವರು ಬೇಕು ನನಗೆ. ಏನೋ ಮಾತು ಮಂತ್ರ ಮತ್ತೊಂದು ಇನ್ನೊಂದು ಕತೆ ಹೇಳಿಕೊಟ್ರು, ಮಾಡಯ್ಯ ಅಂತ ಮಾಡಿದ. 3 ಹೊತ್ತು ಮಿಂದ, ವಾಸುದೇವ ಅಂದ, ನಾರಾಯಣ ಅಂತ ಕರೆದ, ರಾಮ ಅಂತ ಕೂಗಿದೆ, ಎಲ್ಲ ಆಯಿತು. ಕೊನೆಗೆ ಎಲ್ಲಿಯೋ ಒಂದು ಕಡೆಯಲ್ಲಿ ಯಾರೋ ಒಬ್ಬ ಹೇಳಿದ, ನಿನ್ನಮ್ಮ ಬಹಳ ಕಾಲದಿಂದ ಮಗ ಬರ್ತಾನೆ, ದೇವರನ್ನು ನೋಡ್ತಾನೆ ಅಂತ ಹೇಳ್ತಾ ಕೂತಿದ್ದಾರೆ, ಮುದುಕಿ ಆಗಿದ್ದಾಳೆ, ಸಾಯ್ಲಿಕ್ಕೆ ಹೊರಟಿದ್ದಾಳೆ, ಹೋಗಿ ನೋಡು ಅಂತಾನೆ. ಅಮ್ಮ ಹೇಳಿದ್ದಾಳೆ, ದೇವರು ನೋಡಿದರೆ ಬಾ ಅಂತ ಹೇಳಿದ್ದಾಳೆ, ದೇವರು ಸಿಕ್ಕಿಲ್ಲ, ಬೇಡ ಅಮ್ಮ ನಾನು ನೋಡ್ತೇನೆ, ಹೋಗ್ತೇನೆ ಅಂತ ಓಡಿ ಬಂದ. ರಾತ್ರಿ ಬಂದಿದ್ದಾನೆ, ಬಾಗಿಲು ಕಿಟಕಿಯಲ್ಲಿ ಇಣುಕಿದ್ದಾನೆ, ಚಳಿಯಾದ ಒಂದು ಮುದಿಗೂಡು ಅರ್ಧ ಹೊತ್ತುಕೊಂಡು ಏನೋ ಹಾಕ್ತಾ ಉಂಟು ಬೆಡ್ಶೀಟು. ನೋಡಿದ್ದ ಮಿಣುಕು ದೀಪದಲ್ಲಿ ಅಮ್ಮನ ಮೋರೆ ಖಂಡಿತು. ಅಮ್ಮ ಅಂದ, ಬಾಗಿಲು ತೆಗೆದು ಅಪ್ಪಿಕೊಂಡ, ಹೇಳಿದ. ಮೊದಲೇ ಅಮ್ಮ ಕೇಳಿದ್ದು, ಮಗ ನೀನು ದೇವರನ್ನು ನೋಡಿದೆ, ನಿನ್ನ ಮೋರೆಯಲ್ಲಿ ನನಗೆ ಕಾಂತಿ ಕಂಡಿತು ಅಂದು. ಹೌದು ಅಮ್ಮ, ಇವತ್ತು ನೋಡಿದೆ ದೇವರನ್ನು ಅಂದವ. ಬಾಗಿಲು ತೆಗೆದಾಗ ನೀನು ಕಂಡೆ, ನನಗೆ ನೀನೇ ದೇವರು ಅಂದವ. ಮಾತೃ ದೇವೋಭವ ಮೊದಲು ಹೊರಟಾಗ ಹುಡುಗನಿಗೆ ಹೇಳಿಕೊಟ್ಟ ಪಾಠ ಎಲ್ಲ ತುಂಬಿಸಿ ಮಗುವಿಗೆ ಹೇಳಿಕೊಟ್ಟ ಪಾಠ, ಹೋಗು ನೋಡು ಅಮ್ಮನಲ್ಲಿ ದೇವರನ್ನು ಅಂತ. ಇಡೀ ಹೆಣ್ಮಕ್ಕಳನ್ನು ಅಮ್ಮನ ಸ್ಥಾನದಲ್ಲಿ ಕುಳ್ಳಿರಿಸಿದ ಸಂಸ್ಕೃತಿ ನಮ್ಮದು. ಉಳಿಸಿಕೊಳ್ಳಬೇಕಾದ ಎದೆ ನಮ್ಮದಾಗಬೇಕು.